40 ರೆಡ್ ಸ್ಯಾಂಡಲ್ವುಡ್ ಟ್ರೀಸ್ ಬರುತ್ತೆ, ಮತ್ತೆ 10 ಮಹಾಗನಿ, ಮತ್ತೆ 12 ಫ್ರೂಟ್ಸ್ ವೆರೈಟೀಸ್ ಬರ್ತದೆ. ಸೊ ಈಗ ನಮಗೆ ಫ್ರೂಟ್ಸ್ ವೆರೈಟೀಸ್ ಏನಕ್ಕೆ ಅಂತಂದ್ರೆ, ಸೊ ನಮಗೆ ರೆಗ್ಯುಲರ್ ಆಗಿ ಸೀಸನಲ್ ಫ್ರೂಟ್ಸ್, ಸೊ ಲೈಕ್ ಮ್ಯಾಂಗೋ, ಕೋವಾ, ಜಾಕ್ ಫ್ರೂಟ್, ಮತ್ತೆ ಸೀತಾಫಲ, ಅಂಜೂರ, ಈ ರೀತಿ ಎಲ್ಲಾನು ನಾವು ಆಲ್ರೆಡಿ ಪ್ಲಾಂಟ್ ಮಾಡಿದೀವಿ. ಸೊ ಸೀಸನಲ್ ಆ ಫ್ರೂಟ್ಸ್ ನಮಗೆ ಈ ಮ್ಯಾಂಗೋ ಸೀಸನಲ್ ಮ್ಯಾಂಗೋ, ಮತ್ತೆ ಕಂಟಿನ್ಯೂಸ್ ಆಗಿ ಆಮ್ಲ ಎಲ್ಲ ಬರ್ತಿರ್ತದೆ. ಸೊ ನಾವು ಯಾವಾಗೇನೋ ಒಂದು ಸ್ಮಾಲ್ ಒಂದು ಫ್ಯಾಮಿಲಿ 4-5 ಜನಕ್ಕೆ ಸೊ ನಮಗೆ ಕಂಟಿನ್ಯೂಸ್ ಆಗಿ ಫ್ರೂಟ್ ಸಿಗೋ ರೀತಿ ನಾವು ಪ್ಲಾನ್ ಮಾಡಿದೀವಿ. ಅದು ಬಿಟ್ಟು 40 ರೆಡ್ ಸ್ಯಾಂಡಲ್ವುಡ್ ಅಂತ ಹೇಳಿದ್ವಲ್ಲ, ಸೊ ಈಗ ನೀವು ನೋಡ್ಬೋದು ಕಂಪ್ಲೀಟ್ ಈಗ ರೀಸೆಂಟ್ ಆಗಿ ಗ್ರಾಫ್ಟಿಂಗ್ ಮಾಡ್ತೀವಿ. ಈ ತರ 40 ರೆಡ್ ಸ್ಯಾಂಡಲ್ವುಡ್ ಇದೆಲ್ಲ ಆಲ್ರೆಡಿ 3 to 4 years ಓಲ್ಡ್ ಮರಗಳು. ಸೊ ನಮಗೆ ನೆಕ್ಸ್ಟ್ ಕಮ್ಮಿಂಗ್ ಆಲ್ರೆಡಿ 4 years ಆಗಿದೆ, ನೆಕ್ಸ್ಟ್ 20-25 years ಒಳಗಡೆ ನಮಗೆ ಹಾರ್ವೆಸ್ಟ್ ಆಗ್ತದೆ. ಸೊ ಇದು ಹಾರ್ವೆಸ್ಟ್ ಆದಾಗ ಒಂದು ಮರದಿಂದ ಈಸಿಲಿ ಒಂದು 5 lakhs ವರ್ಗು 5 to 10 lakhs ವರ್ಗು ಈಸಿಯಾಗಿ ಬಂದೇ ಬರುತ್ತೆ. ಸೊ ನಮ್ಗೊಂದು 40 ಮರದಿಂದ ನಾವು ಲೆಕ್ಕ ಹಾಕೊಂಡ್ರೆ ಒಂದು ಇಷ್ಟು ಅಮೌಂಟ್ ಅಂತ ಬಂದೇ ಬರುತ್ತೆ. ಬಟ್ ನಮ್ಮ ಕೆಲಸ ಏನು ಅಂತಂದ್ರೆ, ನಿಮಗೆ ಮರ ಹಾಕಿ ಗಿಡ ಹಾಕಿ ಅದನ್ನ ಡೆವಲಪ್ ಮಾಡಿ ಅದನ್ನ ನಾವು ನೋಡ್ಕೊಳ್ಳೋದು, ಮೇಂಟೈನ್ ಮಾಡಿ ಮ್ಯಾನೇಜ್ ಮಾಡೋದು. ಹಾರ್ವೆಸ್ಟ್ ಏನೇ ಬಂದು 100% ಕ್ಲೈಂಟ್ಸ್ದೇ ಆಗಿರುತ್ತೆ. ಸೊ ಇದರಿಂದ ಅವ್ರಿಗೆ ಫೈನಾನ್ಷಿಯಲ್ ರಿಟರ್ನ್ಸ್ ಬರ್ತದೆ. ಮತ್ತೆ ಮಹಾಗನಿ ಅನ್ನೋದೇ ನಿಮ್ಗೆ ಕೊನೆಯಲ್ಲಿ ನೋಡ್ಬೋದು, ಕಂಪ್ಲೀಟ್ ಒಂದು 10 ಮಹಾಗನಿ ಗಿಡಗಳು ಇರುತ್ತೆ. ಸೊ ಈವನ್ ಅದನ್ನು ಅಷ್ಟೇ ಒಂದು ಟಿಂಬರ್ ವೆರೈಟಿ ಏನ್ ಫೈನಾನ್ಷಿಯಲ್ ರಿಟರ್ನ್ಸ್ ಬರೋದಕ್ಕೆ ಅದು ನೆಕ್ಸ್ಟ್ 12-15 years ಅಲ್ಲಿ ರಿಟರ್ನ್ಸ್ ಬರ್ತದೆ. ಮತ್ತೆ ಒಂದು ಹನಿ ಬಿ ಬಾಕ್ಸ್ ಸಹ ಕೊಡ್ತೀವಿ ಅವ್ರಿಗೆ ಫ್ರೆಶ್ ಹನಿ ಸಿಗೋದಕ್ಕೆ. ಸೊ ಒಂದು ಪ್ಲಾಟ್ ಅಲ್ಲಿ 40 ರಕ್ತಚಂದನ, 10 ಮಹಾಗನಿ, 12 ಹಣ್ಣಿನ ಗಿಡ, ಮತ್ತೆ ಒಂದು ಜೇನುಗೂಡು ಬಾಕ್ಸ್ ಎಲ್ಲಾನು ಒಂದೊಂದು ಕ್ಲೈಂಟ್ಸ್ಗೆ ಬರುತ್ತೆ. ಫ್ರೆಂಡ್ಸ್, ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಒಂದು ಜಾಗ ಏನಾದ್ರೂ ಪರ್ಚೇಸ್ ಮಾಡ್ಬೇಕು ಅಂತ ನೋಡ್ತಿದ್ರೆ, ಬೆಂಗಳೂರಲ್ಲಿ 1 ಸೈಟ್ ತಗೊಳ್ಳೋದ್ರ ಬದಲು ಈ ಜಾಗದಲ್ಲಿ ನೀವು 5 ಸೈಟ್ಗಳನ್ನ ಪರ್ಚೇಸ್ ಮಾಡಬಹುದು. ಇದು ಬಂದು ಫಾರ್ಮ್ ಲ್ಯಾಂಡ್ ಕಾನ್ಸೆಪ್ಟ್ ಅಲ್ಲಿ ಮಾಡಿರೋಂಥದ್ದು. ಇದು 21 ಎಕರೆ ಪ್ರಾಪರ್ಟಿ. ಸೊ ನಮಗೆ 78 ಪ್ಲಾಟ್ಸ್ ಇದೆ. ನಾವು ಈಚ್ ಪ್ಲಾಟ್ ನಾವು 5 ಗುಂಟಾಸ್ 5.5 ಅಂದ್ರೆ 5500 ಅಡಿ 6000 ಸ್ಕ್ವೇರ್ ಫೀಟ್ ಈ ರೀತಿ ನಾವು ಡಿವೈಡ್ ಮಾಡಿದೀವಿ. ಇಲ್ಲಿ ನಿಮ್ಗೆ ಕಾಟೇಜ್ ಮತ್ತೆ ಕಿಚನ್ ಬರುತ್ತೆ. ಫಾರ್ ದ ಫಸ್ಟ್ ಟೈಮ್ ಇನ್ ಸೌತ್ ಇಂಡಿಯಾ ಜರ್ಮನ್ ಬೇಸ್ ಸೋಲಾರ್ ಪ್ಯಾನಲ್ಸ್ ಹಾಕ್ಸಿರೋದು. ಈ ಸೋಲಾರ್ ಪ್ಯಾನಲ್ಸ್ ನಮ್ಗೆ ರಿನ್ಯೂವಬಲ್ ಸೋರ್ಸ್ ಆಫ್ ಇದರಿಂದ ನಮ್ಮ ಅದ್ರ ಬೇಸ್ಡ್ ಪಂಪ್ ಇರ್ತದೆ. ಸೊ ನಾವೇನ್ ಮಾಡ್ತೀವಿ, ಪಂಪ್ ಇಂದ ನಮ್ಗೆ ವಾಟರ್ ಕನೆಕ್ಷನ್ಸ್ ಎಲ್ಲಾನು ಆಗಿರುತ್ತೆ ಪ್ಲಾಟ್ಗೆ, ಅಲ್ಲಿಂದ ನಮ್ಗೆ ವಾಟರ್ ಡಂಪ್ ಆಗುತ್ತೆ. ಸೊ ಈ ಪಂಪ್ ಏನಿದೆ ಸೋಲಾರ್ ಬೇಸ್ಡ್ ಪಂಪ್, ನಮ್ಗೆ ಪವರ್ ಇಲ್ದಾಗ ಜನರೇಟರ್ ರೀತಿನೂ ಆಗುತ್ತೆ. ನಮ್ಗೆ ನಾರ್ಮಲ್ ಆಗಿ ಇದ್ರ ಎನರ್ಜಿ ಯೂಸ್ ಮಾಡ್ಕೊಂಡು ನಾವು ವಾಟರ್ನು ಡಂಪ್ ಮಾಡಬಹುದು. ಅದು ಬಿಟ್ಟು ನಮ್ಗೆ ಸೋಲಾರ್ ಲೈಟ್ಸ್, ಸ್ಟ್ರೀಟ್ ಲೈಟ್ಸ್ ಅಂಡ್ ಸೋಲಾರ್ ಬೇಸ್ಡ್ ಸರ್ವೆಲೆನ್ಸ್ ಕ್ಯಾಮ್ರಾ ಸಹ ಹಾಕ್ಸಿದೀವಿ ನಾವಿಲ್ಲಿ. ಇದು ನಿಮ್ಗೆ ನ್ಯಾಚುರಲ್ ಪಾಂಡ್ ಬರುತ್ತೆ, ಇದು ಸ್ವಿಮ್ಮಿಂಗ್ ಪೂಲ್. PK ಕ್ರಿಯೇಷನ್ಸ್ ಯೂಟ್ಯೂಬ್ನವ್ರಿಗೆ ಸಬ್ಸ್ಕ್ರೈಬ್ ಮಾಡ್ತಾನೆ ಇರಿ. ಎಂದು ಅದು ಬಾಳ್ಲಿ, ಬೆಳಗಲಿ, ಉದ್ಧಾರ ಆಗಲಿ. ಫ್ರೆಂಡ್ಸ್, ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಕಡಿಮೆ ಬಜೆಟ್ ಅಲ್ಲಿ ಒಂದ್ ಜಾಗ ಏನಾದ್ರೂ ನೋಡ್ತಿತ್ತು ಅಂದ್ರೆ, ಬೆಂಗಳೂರಲ್ಲಿ 1 ಸೈಟ್ ತಗೊಳ್ಳೋದ್ರ ಬದಲು ಈ ಜಾಗಕ್ಕೆ ಬಂದ್ರೆ ನೀವು 5 ಸೈಟ್ಗಳನ್ನ ತಗೊಬಹುದು. ಈಗ ನಾವು ಎಲ್ಲಿದ್ದೀವಿ ಅಂದ್ರೆ, ನೆರಳು ಫಾರ್ಮ್ಸ್ ಅವರು ಮಾಡಿರೋ ಅಂತ ಸ್ಯಾಂಡಲ್ ವ್ಯಾಲಿ ಪ್ರಾಜೆಕ್ಟ್ ಅಲ್ಲಿ. ಇನ್ನ ಈ ಫಾರ್ಮ್ ಲ್ಯಾಂಡ್ ಸ್ಟೇಟ್ ಹೈವೇಗೆ ಅಟ್ಯಾಚ್ಡ್ ಆಗಿದೆ, ಪೂರ್ತಿ ಡೆವಲಪ್ಮೆಂಟ್ ಆಗಿರುವಂತ ಒಂದು ಜಾಗ. ಸೊ ಇನ್ನ ಇದು ಯಾವ ತರ ಇದೆ, ಯಾವ ಪ್ಲೇಸ್ ಅಲ್ಲಿ ಇದೆ, ಏನ್ ಪ್ರೈಸಸ್ ಬರುತ್ತೆ ಅನ್ನೋದನ್ನ ತಿಳ್ಸ್ಕೊಳೋದಿಕ್ಕೆ ನೆರಳು ಫಾರ್ಮ್ಸ್ MD ಆದಂತಹ ಮಿಥುನ್ ಸರ್ ನಮ್ ಜೊತೆ ಇದ್ದಾರೆ. ಸೊ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ. ನಮಸ್ತೆ ಮ್ಯಾಮ್. ಹೇಗಿದ್ದೀರಾ ಸರ್? ವೆರಿ ಗುಡ್ ಮ್ಯಾಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸರ್, ಇದು ಸ್ಟೇಟ್ ಹೈವೇಗೆ ಅಟ್ಯಾಚ್ಡ್ ಆಗಿ ಮಾಡಿದೀರಾ, ಸ್ಟಾರ್ಟಿಂಗ್ ಆರ್ಚ್ ಕಾಣಿಸ್ತಿದೆ. ಇದು ಲೇಔಟ್ ಇಲ್ಲ ಫಾರ್ಮ್ ಲ್ಯಾಂಡ್, ಯಾವ ತರ ಸರ್? ನಮ್ ತುಂಬಾ ಜನಕ್ಕೆ ಡೌಟ್ ಇದೆ ಈ ತರ, ಇದೇನು ಫಾರ್ಮ್ ಲ್ಯಾಂಡ್ ಅಥವಾ ಇಲ್ಲ ರೆಸಿಡೆನ್ಶಿಯಲ್ ಪ್ಲಾಟ್ಸ್ ಲೇಔಟ್ ಅಥವಾ ಯಾವ್ದೋ ರೆಸಾರ್ಟ್ ಅನ್ನೋ ರೀತಿ ಇದೆ. ಸೊ ಇದನ್ನ ಮ್ಯಾನೇಜ್ಡ್ ಫಾರ್ಮ್ ಲ್ಯಾಂಡ್ ಅಂತೀವಿ ನಾವು. ಸೊ ನಾವೇನ್ ಮಾಡ್ತೀವಿ, ಒಂದು ಮ್ಯಾನೇಜ್ ಫಾರ್ಮ್ ಲ್ಯಾಂಡ್ ಅಂದ್ರೆ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಅಥವಾ ಫಾರ್ಮ್ ಲ್ಯಾಂಡ್ ತಗೊಂಡು ಸೊ ಯಾರಾದ್ರೂ ಕ್ಲೈಂಟ್ಸ್ ತಗೊಬಹುದು. ಬಟ್ ಅವ್ರಿಗೆ ಏನಾಗುತ್ತೆ, ಬಂದು ಇಲ್ಲಿ ಗಿಡಗಳು ಹಾಕೋದಾಗ್ಲಿ, ಮೇಂಟೆನೆನ್ಸ್, ಮ್ಯಾನೇಜ್ಮೆಂಟ್ ಎಲ್ಲ ಮಾಡಕ್ಕಾಗಲ್ಲ. ಸೊ ಅವ್ರ ಬದಲಾಗಿ ಈ ಜಾಗನ ನಾವೇ ಪ್ಲಾಂಟೇಶನ್ ಮಾಡಿ ಡೆವಲಪ್ ಮಾಡಿ, ಫುಲ್ಲಿ ಡೆವಲಪ್ ಮಾಡಿ ನಾವೇ ಮೇಂಟೆನೆನ್ಸ್ ಮಾಡ್ಕೊಡ್ತೀವಿ. ಸೊ ಅದಕ್ಕೆ ಈ ಕಾನ್ಸೆಪ್ಟ್ ನ ಫುಲ್ಲಿ ಡೆವಲಪ್ ಮ್ಯಾನೇಜ್ ಫಾರ್ಮ್ ಲ್ಯಾಂಡ್ ಅಂತ ಹೇಳ್ತೀವಿ ನಾವು ಇದನ್ನ. ಓಕೆ ಸರ್, ಸೂಪರ್. ಸರ್, ಪ್ರೆಸೆಂಟ್ ನಾವಿವಾಗ ಯಾವ ಪ್ಲೇಸ್ ಅಲ್ಲಿ ಇದ್ದೀವಿ ಸರ್? ನಾವೀಗ ಮುಚ್ಚಟ್ಟಹಳ್ಳಿ ಅನ್ನೋ ಊರು, ಇದು ನಾರ್ತ್ ಬ್ಯಾಂಗ್ಳೂರ್ ಬಿಟ್ವೀನ್ ಪೆರೇಸಂದ್ರ ಅಂಡ್ ಗೌರಿಬಿದನೂರ್ ಬರ್ತದೆ. ಸೊ ಈ ಪ್ರಾಪರ್ಟಿ ಏನಿದೆ ಸ್ಯಾಂಡಲ್ ವ್ಯಾಲಿ ಅಂತ ಪ್ರಾಜೆಕ್ಟ್, ಫಾರ್ಮ್ ಲ್ಯಾಂಡ್ ಕಾನ್ಸೆಪ್ಟ್. ಸೊ ನೀವು ಆ ಕಡೆ ನೋಡಬಹುದು, ಸ್ಟೇಟ್ ಹೈವೇ ಅಟ್ಯಾಚ್ಡ್ ಪ್ರಾಪರ್ಟಿ. ನಮ್ಗೆ ವ್ಯಾಲಿ ವ್ಯೂನು ಕಾಣಿಸುತ್ತೆ, ರಾಮಗಿರಿ ಬೆಟ್ಟ, ಅಂಡ್ ಹಿಂದೆಗಡೆ ನಮ್ಗೆ ಲೇಕ್ ಸಹ ಅಟ್ಯಾಚ್ ಆಗಿದೆ. ಸೊ ಈ ಪ್ರಾಪರ್ಟಿ ನಮ್ಗೆ ಬೋತ್ ವ್ಯಾಲಿ ವ್ಯೂ ಮತ್ತೆ ಲೇಕ್ ಸಹ ಅಟ್ಯಾಚ್ ಆಗಿದೆ. ಬ್ಯೂಟಿಫುಲ್ ಆಗಿ ನಮ್ಗೆ ಈ ಗ್ರೀನರಿ ಬರೋ ತರ ಕಾನ್ಸೆಪ್ಟ್. ಸೊ ನಮಗೆ ಡಿಸ್ಟೆನ್ಸ್ ಲೊಕೇಶನ್ ಅಂತ ಆದ್ರೆ, ಸೊ ನಮ್ಗೆ ಎನಿ ಪಾರ್ಟ್ ಆಫ್ ದ ಬ್ಯಾಂಗ್ಳೂರ್ 1.5 hour to 2 hour ಜರ್ನಿಲಿ ನಾವು ಬರ್ಬೋದು. ಅದೇ ಏರ್ಪೋರ್ಟ್ ಇಂದ ಆದ್ರೆ ಜಸ್ಟ್ 1 or 10 minutes ಅಲ್ಲಿ ಬರ್ಬೋದು. ಸೊ ನಮ್ಗೆ ಯಾವ್ದು ಲೊಕೇಶನ್ ಇಂದ ಬರ್ಬೇಕು ಅಂತಂದ್ರೆ, ಈಗ ಯಲಹಂಕ ಮತ್ತೆ ದೇವನಹಳ್ಳಿ, ಚಿಕ್ಕಬಳ್ಳಾಪುರ, ಪೆರೇಸಂದ್ರ ಹತ್ರ ಲೆಫ್ಟ್ ತಗೊಂಡು ಈ ಗುಡಿಬಂಡೆ, ವಾಡದಸಳ್ಳಿ ಲೇಕ್ ದಾಟ್ತಾ ಬಂದ್ರೆ ನಮ್ಮ ಪ್ರಾಪರ್ಟಿ ಬರ್ತದೆ. ಇಫ್ ನಾಟ್ ಇನ್ನೊಂದು ದಾರಿ ಏನಂತಂದ್ರೆ, ಸೇಮ್ ಸಿಟಿಯಿಂದ ಯಲಹಂಕ, ನಮ್ಗೆ ದೊಡ್ಡಬಳ್ಳಾಪುರ,
ಅಂಡ್ ಗೌರಿಬಿದನೂರ್ ಹತ್ರ ರೈಟ್ ಸೈಡ್ ತಗೊಂಡು ಬಂದ್ರೆ ಒಂದು 10 ಕಿಲೋಮೀಟರ್ಸ್ ಬಂದ್ರೆ ನಮ್ಮ ಪ್ರಾಪರ್ಟಿ ಕಾಣಿಸುತ್ತೆ. ಯಾವುದೇ ರೂಟ್ ಇಂದ ಬಂದ್ರು 1.5 hour ಇಂದ 2 hour ಜರ್ನಿಲಿ ನಮ್ಮ ಪ್ರಾಪರ್ಟಿಗೆ ನಾವು ಬರ್ತೀವಿ ನಾವು. ಓಕೆ, ಅಂದ್ರೆ ಸರ್ ನೀವ್ ಹೇಳೋ ಪ್ರಕಾರ ಬೆಂಗಳೂರಿಂದ ಜಸ್ಟ್ 1 to 1.5 hours ಒಳಗಡೆ ಇಲ್ಲಿ 100% ಮ್ಯಾಮ್. ಅದು ಡಿಪೆಂಡ್ಸ್ ಆನ್ ಡ್ರೈವಿಂಗ್ ಸ್ಪೀಡ್. 1.5 hour ಅಂತೂ ಈಸಿಯಾಗಿ ಆರಾಮಾಗಿ ನಾವು ರೀಚ್ ಆಗ್ಬಿಡೋದು ಪ್ರಾಪರ್ಟೀಸ್ಗೆ. ಓಕೆ ಸರ್, ಈ ಫಾರ್ಮ್ ಲ್ಯಾಂಡ್ ಫುಲ್ಲಿ ಡೆವಲಪ್ಡ್ ಅಂತ ನೀವೇ ಹೇಳಿದ್ರ, ಸೊ ಏನೇನ್ ಡೆವಲಪ್ಮೆಂಟ್ ಕೊಟ್ಟಿದ್ದೀರಾ ಸರ್? ಓಕೆ, ಸೊ ನಾವು ಪ್ರಾಪರ್ಟಿ ಬಗ್ಗೆ ಮಾತಾಡೋದಾದ್ರೆ ಇದು 21 ಎಕರೆ ಪ್ರಾಪರ್ಟಿ. ಓಕೆ, ಸೊ ನಮಗೆ 78 ಪ್ಲಾಟ್ಸ್ ಇದೆ. ನಾವು ಈಚ್ ಪ್ಲಾಟ್ ನ ನಾವು 5 ಗುಂಟಾಸು 5.5 ಅಂದ್ರೆ 5,500 ಅಡಿ 6,000 ಸ್ಕ್ವೇರ್ ಫೀಟ್ ಈ ರೀತಿ ನಾವು ಡಿವೈಡ್ ಮಾಡಿದೀವಿ. ನಮಗೆ ಓವರ್ ಆಲ್ ಥ್ರೂಔಟ್ ದ ಪ್ರಾಪರ್ಟಿ ಗೇಟೆಡ್ ಕಮ್ಯುನಿಟಿ ಅಂದ್ರೆ ಕಂಪ್ಲೀಟ್ಲಿ ಸಿಮೆಂಟ್ ಸ್ಲಾಬ್ ಫೆನ್ಸಿಂಗ್ ನಿಮಗೆ ಕಾಣಿಸ್ತಿರ್ಬೇಕು. ಸಿಮೆಂಟ್ ಸ್ಲಾಬ್ ಫೆನ್ಸಿಂಗ್ ಮಾಡಿದೀವಿ. ಅಂಡ್ ರೋಡ್ಸ್ ಅಂತ ಬಂದ್ರೆ ನಾವು 30 feet ವೈಡ್ ರೋಡೇ ಕೊಟ್ಟಿದೀವಿ. ಎಲ್ಲ ಗ್ರಾವೆಲ್ ಬೇಸ್ಡ್ ರೋಡ್ ಕೊಟ್ಟಿದೀವಿ. ಅಂಡ್ ಓವರ್ ಆಲ್ 20,000 ಪ್ಲಸ್ ಪ್ಲಾಂಟೇಶನ್ ರೆಡಿ ಇದೆ. ಅಂದ್ರೆ 20,000 ಗಿಡಗಳು 3 ರಿಂದ 4 ವರ್ಷ 5 ವರ್ಷದ ಗಿಡಗಳನ್ನ ನಾವು ಹಾಕಿದೀವಿ. ಆಮೇಲೆ ಈಗ ನೀವು ಕೇಳಿದ್ರೆ ಫುಲ್ಲಿ ಡೆವಲಪ್. ಸೊ ಬೋರ್ವೆಲ್ಸ್ ಇದೆ ಅಂಡ್ ಅಗ್ರಿಕಲ್ಚರ್ ಪಾಂಡ್, ಕೃಷಿ ಹೊಂಡ ಅಂತ ಹೇಳ್ತೀವಿ, ಸೋಲಾರ್ ಪ್ಯಾನೆಲ್ಸ್, ಸ್ಟ್ರೀಟ್ ಲೈಟ್ಸ್, ಸರ್ವೆಲೆನ್ಸ್ ಕ್ಯಾಮ್ರಾ, ಕಾಮನ್ ಅಮ್ಯುನಿಟೀಸ್ ಅಂತ ತಗೊಂಡ್ರೆ ನಮಗೆ ಕಾಟೇಜಸ್, ಸ್ವಿಮ್ಮಿಂಗ್ ಪೂಲ್, ದೆನ್ ಕಿಚನ್, ಮತ್ತೆ ವೈಫೈ ಫೆಸಿಲಿಟೀಸ್, ಬ್ಯಾಕ್ ವಾಟರ್ ಸಿಸ್ಟಮ್, ಕ್ಲೈಂಟ್ಸ್ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಒಂದು ವ್ಯವಸಾಯ ಮಾಡೋದಕ್ಕೆ ಬಂದು ಉಳ್ಕೊಳ್ಳೋದಕ್ಕೆ ಒಂದು ಫಾರ್ಮ್ ಲ್ಯಾಂಡ್, ಮ್ಯಾನೇಜ್ ಫಾರ್ಮ್ ಲ್ಯಾಂಡ್ ಕಾನ್ಸೆಪ್ಟ್ ಅಲ್ಲಿ ಯಾರ್ಯಾರು ಇಮ್ಯಾಜಿನೇಷನ್ ಮಾಡ್ಕೊಂತಾರೆ ಅದು ಹೆಂಗಿರ್ಬೇಕಂದ್ರೆ ಎಲ್ಲಾನು ರೆಡಿ ಇದೆ ಇಲ್ಲಿ. ಓಕೆ ಸರ್, ನಿಮ್ಗೆ ಫಾರ್ಮ್ ಲ್ಯಾಂಡ್ ಕಾನ್ಸೆಪ್ಟ್ ಯಾಕೆ ಬಂತು ಸರ್? ಓಕೆ ಮ್ಯಾಮ್, ಆಲ್ಮೋಸ್ಟ್ 15 to 20 years ಇಂದ ನಾವು ರಿಯಲ್ ಎಸ್ಟೇಟ್ ಅಲ್ಲಿ ಇದೀವಿ. ರೆಸಿಡೆನ್ಷಿಯಲ್ ಪ್ಲಾಟ್ಸ್, ಅಪ್ರೂವ್ಡ್ ಲೇಔಟ್ಸ್ ಈ ತರ ಎಲ್ಲ ತುಂಬಾ ಹಲವಾರು ಮಾಡಿದ್ವಿ. ಅದು ಬಿಟ್ಟು ನಮಗೆ ಒಂದು 4 ಜನರೇಷನ್ ನಮ್ಮ ಮುತ್ತಾದ ಕಾಲದಿಂದನೂ ನಾವು ಅಗ್ರಿಕಲ್ಚರ್ ಮಾಡ್ತಾ ಬರ್ತಿರೋದು. ಇವನ್ ನಾವು ಕಂಟಿನ್ಯೂ ಮಾಡ್ತಾ ಇದೀವಿ. ಸೊ ನಮಗೆ ಅಗ್ರಿಕಲ್ಚರಲ್ ಲೆಗೆಸಿ ಒಂದಿದೆ ಅಂಡ್ ರಿಯಲ್ ಎಸ್ಟೇಟ್ ಒಂದು ಎಕ್ಸ್ಪೀರಿಯನ್ಸ್ ಇದೆ. ಸೊ ನಮ್ಗೆ ಇವೆರಡನ್ನೂ ಸೇರಿ ನಾವೇನಾದ್ರೂ ಮಾಡ್ಬೇಕು. ಅಂಡ್ ತುಂಬಾ ಜನ ಬಂದು ಕೇಳ್ತಿರ್ತಾರೆ, ನಮ್ಗೆ ಯಾವ್ದೋ ಒಂದು ಲ್ಯಾಂಡ್ ಕೊಡ್ಸ್ರಿ, ಅಗ್ರಿಕಲ್ಚರ್ ಲ್ಯಾಂಡ್, ಆಮೇಲೆ ಲೇಬರ್ಸ್ ಇಲ್ಲ ನೋಡ್ಕೊಳ್ಳೋದಕ್ಕೆ, ಮೇಂಟೆನೆನ್ಸ್ ಮಾಡೋರಿಲ್ಲ, ಯಾವ ಗಿಡ ಹಾಕಬೇಕು, ಈ ತರ ಹಲವಾರು ಬರ್ತಿತ್ತು. ಸೊ ಯಾಕೆ ನಮ್ಮ ರಿಯಲ್ ಎಸ್ಟೇಟ್ ಎಕ್ಸ್ಪೀರಿಯನ್ಸ್ ತಗೊಂಡು ಅಂಡ್ ನಮ್ಗೆ ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ಎರಡು ಸೇರಿ ನಾವ್ ಯಾಕೆ ಏನಾದ್ರೂ ಒಂದು ಬಿಸ್ನೆಸ್ ರೀತಿ ಮಾಡಬಾರ್ದು. ಸೊ ಅದು ಶುರು ಆಗಿದ್ದೆ ನಮ್ಗೆ ಈ ಫಾರ್ಮ್ ಲ್ಯಾಂಡ್ ಕಾನ್ಸೆಪ್ಟ್. ಸೊ ಅದಕ್ಕೆ ಬಂದಿದ್ದ ಹೆಸರೇ ನೆರಳು ಫಾರ್ಮ್ಸ್. ಅಗ್ರಿಕಲ್ಚರಲ್ ಪ್ಲಸ್ ದ ರಿಯಲ್ ಎಸ್ಟೇಟ್ ಎಕ್ಸ್ಪೀರಿಯನ್ಸ್ ಇಂದ ಸ್ಟಾರ್ಟ್ ಆಗಿದೆ ನಮ್ಮ ನೆರಳು ಫಾರ್ಮ್ಸ್ ಕಂಪನಿ. ಓಕೆ ಸರ್, ನಾನು ತುಂಬಾ ಫಾರ್ಮ್ ಲ್ಯಾಂಡ್ ಗಳನ್ನ ನೋಡಿದೀನಿ, ಬಟ್ ಇಷ್ಟು ಡೆವಲಪ್ಮೆಂಟ್ 100% ಕೊಟ್ಟಿರಲ್ಲ. ಸೊ ನಿಮ್ದು ಯಾವ ತರ ಸರ್, ಇಷ್ಟೊಂದು ಡೆವಲಪ್ಮೆಂಟ್ ಕೊಟ್ಟಿ ಮತ್ತೆ ರಿಟರ್ನ್ಸ್ ಯಾವ ತರ ಸರ್ ಇಲ್ಲಿ? ಓಕೆ, ನಿಮ್ಮ ಫಸ್ಟ್ ಪ್ರಶ್ನೆ, ಯಾರು ಇಷ್ಟು ತರ ಡೆವಲಪ್ಮೆಂಟ್ ಕೊಟ್ರಲ್ಲ ಮ್ಯಾಮ್. ಈಗ ಒಂದು ಲೇಔಟ್ ಅಂತ ತಗೊಳೋಣ ಅಥವಾ ಒಂದು ಯಾವ್ದನ್ನ ಅಪಾರ್ಟ್ಮೆಂಟ್ ಅಂತ ತಗೊಳೋಣ. ಸೊ ಅಲ್ಲೇನಾಗುತ್ತೆ, ಒಂದು ಡೆವಲಪ್ಮೆಂಟ್ ಅಂದ್ರೆ ಒಂದ್ ಯಾರಿಗೋ ಒಂದ್ ಇಷ್ಟು ಅಮೌಂಟ್ ಅಂತ ಕೊಟ್ಬಿಟ್ರೆ ಯಾವ್ದೋ ಒಂದು ಕಂಪ್ನಿನೋ ಸರ್ವಿಸ್ ಕಂಪ್ನಿ ಬೇಸ್ಡ್ ಕಂಪ್ನಿನೋ ಬರ್ತಾರೆ, ಇಂಟೀರಿಯರ್ ಮಾಡ್ತಾರೆ, ಡೆವಲಪ್ ಮಾಡ್ತಾರೆ, ಹೊರಡ್ಬಿಡ್ತಾರೆ. ಸೊ ಈ ಗಿಡ ಅನ್ನೋದಿದೆಯಲ್ಲ ಎಲ್ಲಾರ ಕೈಲೂ ಮಾಡಕ್ ಆಗಲ್ಲ. ಏನೊಂದು ಯಥೇಚ್ಛವಾಗಿ 20 ಎಕರೆ 30 ಎಕರೆ ಮಾಡಿದಾಗ ತುಂಬಾ ಕಷ್ಟ. ಈ ಬಿಸಿಲಲ್ಲಿ ಲೇಬರ್ ಸಿಕ್ಕಲ್ಲ, ಕೆಲಸ ಮಾಡೋರು ಇರಲ್ಲ. ಈ ಏನ್ ಔಟರ್ ಸ್ಟೈಲ್ ಏನಿದೆ, ಈ ಒಂದು ಮನೆ ಕಟ್ಟೋದು, ಕ್ಲಬ್ ಹೌಸ್ ಕಟ್ಟೋದು, ಸ್ವಿಮ್ಮಿಂಗ್ ಪೂಲ್ ಕಟ್ಟೋದು ಎಲ್ಲ ಕಟ್ಬಿಡ್ತಾರೆ. ಇವನ್ ಮೇಂಟೆನೆನ್ಸ್ ಮಾಡೋದಾಗ್ಲಿ ಮ್ಯಾನೇಜ್ಮೆಂಟ್ ಮಾಡೋದೆಲ್ಲ ಯಾರ ಕೈಲಾಗಲ್ಲ. ಸೊ ನಮಗೆ ಈ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ಸೊ ನಮ್ಗೆ ಅಗ್ರಿಕಲ್ಚರ್ ಅಂಡ್ ನಮ್ಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ. ನಮ್ಗೆ ರಾಕೆಟ್ ಸೈನ್ಸ್ ಅಲ್ಲ ಈ ವ್ಯವಸಾಯ ಮಾಡೋದೆಲ್ಲ. ಸೊ ನಾವು ಶ್ರಮ ಕಂಟಿನ್ಯೂಸ್ ಡೇ ಅಂಡ್ ನೈಟ್ ಶ್ರಮ ಹಾಕಿ ಒಂದ್ 40 ರಿಂದ 50 ಜನ ಪರ್ ಡೇ ಲೇಬರ್ಸ್ ವರ್ಕ್ ಮಾಡ್ತಾ ನಮ್ಮ ಕಂಟಿನ್ಯೂಸ್ ಏನಿದೆ ನಮ್ಮ ಬ್ಯಾಕ್ ಗ್ರೌಂಡ್, ನಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ಈ ಡೆವಲಪ್ಮೆಂಟ್ ನೀವೇನ್ ನೋಡ್ತಾ ಇದೀರಾ ಇಲ್ಲಿ. ಸೊ ಬೇರೆ ಯಾವುದೇ ಕಂಪ್ನಿಗೂ ಅದಿಲ್ಲ. ಅವರೆಲ್ಲ ಪ್ಯೂರ್ಲಿ ಬಿಲ್ಡರ್ಸ್ ಅಂಡ್ ದಟ್ ಮನಿ ಮೈಂಡೆಡ್ ಕಾನ್ಸೆಪ್ಟ್ ಅಲ್ಲಿ ಮಾಡ್ತಾರೆ. ನಮ್ಗೆ ಏನಂದ್ರೆ ಒಬ್ಬ ವ್ಯಕ್ತಿಗೆ, ಒಂದು ಫ್ಯಾಮಿಲಿಗೆ ಇಲ್ಲಿ ಬಂದಾಗ ಒಂದು ಪ್ರಾಪರ್ ಆಗಿ ಅವ್ರ ಜಾಗದಲ್ಲಿ ಅಲ್ಲೇ ಬೆಳೆದಿರೋ ಹಣ್ಣುಗಳು ತಗೊಂಡು, ಅಲ್ಲಿ ಏನಾದ್ರು ತರಕಾರಿ, ಅಲ್ಲಿ ಬಂದು ಉಳ್ಕೊಳಕ್ ಜಾಗ ಅಂಡ್ ಒಂದು ಮನೆ ಕಟ್ಕೊಂಡು ಒಂದು ಬ್ಯೂಟಿಫುಲ್ ಆಗಿ ಅಲ್ಲೇ ಒಂದು ಅದು ಹಣ್ಣು ಕಿತ್ಕೊಂಡು ಅಲ್ಲೇ ಕುತ್ಕೊಂಡು ಊಟ ಮಾಡೋ ರೀತಿ ಒಂದು ಕಂಟ್ರಿ ಸೈಡ್ ಒಂದು ಫಾರ್ಮ್ ಲೈಫ್ ಬರೋ ರೀತಿ ಮಾಡ್ಬೇಕಿತ್ತು. ಅದೇ ಒಂದು ಪರ್ಪಸ್ ಅಂಡ್ ಈಗ ನಾವು ಸ್ಟಾರ್ಟ್ ಮಾಡಿರೋದು. ಓಕೆ ಸರ್, ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಬೆಂಗಳೂರಲ್ಲೇ ತುಂಬಾ ಜಾಗಗಳಿದೆ. ಸೊ ಅಲ್ಲೆಲ್ಲ ಬಿಟ್ಟು ಇಲ್ಲಿ ಯಾಕೆ ಬಂದು ಇನ್ವೆಸ್ಟ್ ಮಾಡ್ಬೇಕು ಸರ್? ಓಕೆ ಮ್ಯಾಮ್, ಈಗ ಬೆಂಗಳೂರಲ್ಲಿ ಏನಾಗಿದೆ, ಒಂದು ಥ್ರೆಶೋಲ್ಡ್ ರೀಚ್ ಆಗ್ಬಿಟ್ಟಿದೆ. ಸೊ ಯಾವುದೇ ಒಂದು ಪರ್ ಸ್ಕ್ವೇರ್ ಫೀಟ್ ಪ್ರೈಸ್ ಆಗ್ಲಿ, ಇಲ್ಲ ಒಂದು ಅಪಾರ್ಟ್ಮೆಂಟ್, ರೆಸಿಡೆನ್ಷಿಯಲ್ ಪ್ಲಾಟ್ಸ್ ಅಥವಾ ಒಂದು ಮನೆ ಪರ್ಚೇಸ್ ವಿಲ್ಲಾ ಆಗ್ಲಿ, ಏನಾಗಿದೆ ಎಲ್ಲಾನು ಆಲ್ಮೋಸ್ಟ್ ಒಂದು ಹೈಯೆಸ್ಟ್ ಪ್ರೈಸ್ ರೀಚ್ ಆಗಿದೆ. 10,000 ಪರ್ ಸ್ಕ್ವೇರ್ ಫೀಟು ಅಥವಾ 15,000 ಪರ್ ಸ್ಕ್ವೇರ್ ಫೀಟ್ ಎಲ್ಲ ರೀಚ್ ಆಗಿದೆ. ಸೊ ನಾವ್ ಏನೇ ಒಂದು ದುಡ್ಡು ಆಗ್ತಾ ಇದೀವಿ ಅಂದ್ರೆ ಏನಿದೆ ಕಾನ್ಸೆಪ್ಟ್ ಏನಿದೆ ಮ್ಯಾಮ್, ಒಂದು ರಿಟರ್ನ್ಸ್ ಮತ್ತೆ ನಮ್ಗೆ ಏನ್ ಬರ್ತದೆ, ಏನ್ ROI ಇದೆ ಅಂತ. ಸೊ ಅದರಲ್ಲಿ ನಮ್ಗೆ ₹1 ಹಾಕೋದು ₹2 ₹3 ಅಂದ್ರೆ 2 into 3x ಆಫ್ ಇನ್ ನೆಕ್ಸ್ಟ್ 5-10 years ಅಲ್ಲಿ. ಅದೇ ಔಟ್ಸ್ಕರ್ಟ್ಸ್ ಆಫ್ ಬ್ಯಾಂಗ್ಳೂರಲ್ಲಿ.
ಸೊ ನೀವು ಮೇಜರ್ ಯಾವುದೇ ಒಂದು ದೊಡ್ಡ ಕಂಪ್ನಿ MD-ಗಳಾಗ್ಲಿ, ದೊಡ್ಡ ಕಂಪ್ನಿ ರಿಯಲ್ ಎಸ್ಟೇಟ್ ಅಂತ ಕೇಳಿ, ಯಾವತ್ತೇ ಆಗಲಿ ಅವರೆಲ್ಲ ಹೋಗಿ ಔಟ್ಸ್ಕರ್ಟ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದು. ಯಾಕೆ ಅಂತಂದ್ರೆ ಅಲ್ಲಿ ಚಾನ್ಸಸ್ 1 to 10x ಆಗೋ ಚಾನ್ಸಸ್ ಇರ್ತದೆ. ಸೊ ಯಾಕೆ ಬೆಂಗಳೂರು ಬಿಟ್ಟು ಬರಬೇಕು ಅಂತಂದ್ರೆ ಅವ್ರಿಗೆ ಹಾಕೋ ಅಮೌಂಟ್ ಬಂದು ಟಿಕೆಟ್ ಪ್ರೈಸ್ ಕಡಿಮೆ ಇರುತ್ತೆ. ಅಂದ್ರೆ ಈಗ ಎಲ್ಲಿ ನಾವು ಒಂದು 50-60 ಲಕ್ಷ ಹಾಕಬೇಕು, ಇಲ್ಲೆಲ್ಲ 20-30 ಲಕ್ಷ 40 ಲಕ್ಷದಲ್ಲೆಲ್ಲ ನಮಗೆ ಸಿಗುತ್ತೆ ಇಲ್ಲಿ. ಸೊ ಅಂಡ್ ಇದು ಗ್ರೋತ್ ಅಲ್ಲಿ ಇಂಟು 2 ಆಗಂಗಿದ್ರೆ ಇಲ್ಲಿ ಇಂಟು 10 ಆಗುತ್ತೆ. ಅಂದ್ರೆ ಅಲ್ಲಿ 20 ಲಕ್ಷ 40 ಲಕ್ಷ, ಇಲ್ಲಿ 20 ಲಕ್ಷ 60-70 ಲಕ್ಷ ಆಗೋ ಚಾನ್ಸಸ್ ಇರುತ್ತೆ. ಮೊದಲನೇದು. ಎರಡನೇದು ಏನು ಅಂತಂದ್ರೆ ಈಗ ಅಪಾರ್ಟ್ಮೆಂಟ್ಸ್ ಆಗ್ಲಿ ಅಥವಾ ರೆಸಿಡೆನ್ಷಿಯಲ್ ಪ್ಲಾಟ್ಸ್ ಆಗ್ಲಿ, ನಾವ್ ಏನೇ ಪರ್ಚೇಸ್ ಮಾಡ್ಬೇಕಾದ್ರೂ ನಾವು ಈ ಟ್ಯಾಕ್ಸ್ ಅಂತ, ಪ್ರಾಪರ್ಟಿ ಟ್ಯಾಕ್ಸ್ ಅಂತ ಕಟ್ಟಬೇಕು, ಮತ್ತೆ ಹಲವಾರು ಗೌರ್ಮೆಂಟ್ಗೆ ಇವೆಲ್ಲ ನಾವು ಕಟ್ಟಬೇಕಾಗುತ್ತೆ. ಅಂಡ್ ಅಪಾರ್ಟ್ಮೆಂಟ್ ವೈಸು ಅಷ್ಟೇ, ನಾವು ಸೇಮ್ ಅಲ್ಲೂ ಟ್ಯಾಕ್ಸಸ್, ಮೇಂಟೆನೆನ್ಸ್ ಕಾಸ್ಟ್ ಅಂತ ತುಂಬಾ ಹಲವಾರು ಟ್ಯಾಕ್ಸಸ್ ಅಲ್ಲೇ ಹೋಗುತ್ತೆ. ಬಟ್ ಫಾರ್ಮ್ ಲ್ಯಾಂಡ್ ಅಂತ ಬಂದ್ರೆ 0 ಟ್ಯಾಕ್ಸ್ ಎಕ್ಸೆಂಪ್ಷನ್. ನಾವು ಏನೇ ತಗೊಬೇಕಂದ್ರೂ ಏನು ಟ್ಯಾಕ್ಸ್ ಇರಲ್ಲ. ಅಂಡ್ ಏನಾದ್ರು ಮಾರ್ಬೇಕಾದ್ರೆ ಅಲ್ಲಿಂದ ಬರೋ ಹಾರ್ವೆಸ್ಟ್ಗೆ ಎಲ್ಲದಕ್ಕೂ ಟ್ಯಾಕ್ಸ್ 0 ಇರ್ತದೆ. ಎರಡನೇದು. ಮತ್ತೆ ಮೂರನೇದು ರಿಟರ್ನ್ಸ್. ಈ ಅಪಾರ್ಟ್ಮೆಂಟ್ಸ್ ಅಲ್ಲಿ ತಗೊಂಡ್ರೆ ಇಯರ್ ಆನ್ ಇಯರ್ 3 to 4% ನಮಗೆ. ಲ್ಯಾಂಡ್ ಮೇಲೇನು ಒಂದು 5 to 10%. ಓನ್ಲಿ ಪ್ಲೇಸ್ ಏನಂದ್ರೆ ಅಗ್ರಿಕಲ್ಚರಲ್ ಲ್ಯಾಂಡ್, ಅಲ್ಲಿ ನಮ್ಗೆ ಈಗ ಆಲ್ಮೋಸ್ಟ್ 15 to 25% ವರೆಗೂ ಈ ಜಾಗಗಳಲ್ಲಿ ನಡೀತಿದೆ. ಓಕೆ, ಸೊ ಈ ಮೂರು ಅರ್ಥ ಆಯ್ತಾ ನಮ್ಗೆ? ಒಂದು ಪ್ರಾಪರ್ಟಿ ಟ್ಯಾಕ್ಸ್ಗಳು ಅಂಡ್ ನಮ್ಗೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂಡ್ ಪ್ಲೇಸ್ ಔಟ್ಸ್ಕರ್ಟ್ಸ್ ಅಲ್ಲಿ ನಮಗೆ ಮೂರುನು ನಡೆಯುತ್ತೆ. ಸೊ ಈಗ ಈ ಮೂರುನು ನಮ್ಗೆ ಯಾವ ಕಡೆ ಇನ್ವೆಸ್ಟ್ ಮಾಡಬೇಕು? ಸೊ ದ ಮೋಸ್ಟ್ ಡೆವಲಪಿಂಗ್ ರೀಜನ್ ಬಂದು ನಾರ್ತ್ ಬ್ಯಾಂಗ್ಳೂರ್ ಔಟ್ಸ್ಕರ್ಟ್ಸ್ ಅಂತಂದ್ರೆ. ಸೊ ನಾರ್ತ್ ಬ್ಯಾಂಗ್ಳೂರ್ ಯಾಕೆ? ನಮ್ಗೆ ಏರ್ಪೋರ್ಟ್ ಇರೋದ್ರಿಂದ ಆ 360 ಡಿಗ್ರಿ ಫುಲ್ ಡೆವಲಪ್ ಆಗುತ್ತೆ. ಸೊ ಏರ್ಪೋರ್ಟ್ ಈ ಕಡೆ ಕಂಪ್ಲೀಟ್ಲಿ ಡೆವಲಪ್ ಆಗೋ ಆಪರ್ಚುನಿಟಿ ಇರೋದ್ರಿಂದ, ಅಂಡ್ ನಾವ್ ಏನ್ ಪ್ರಾಪರ್ಟಿ ಇಲ್ಲಿದ್ದೀವಿ ಗೌರಿಬಿದನೂರ್ ಹತ್ರ, ಇಲ್ಲಿಂದ ನೆಕ್ಸ್ಟ್ 20 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ನಮಗೆ ಗೌರಿಬಿದೂರು ಇಂಡಸ್ಟ್ರಿಯಲ್ ಏರಿಯಾ ಇದೆ, ಎಲ್ಲಿ ವಿಪ್ರೋ ಈ ಬೇರೆ ದೊಡ್ಡ ಕಂಪ್ನಿಗಳೆಲ್ಲ ಎಲ್ಲಿದೆ. ಅಂಡ್ ಕ್ವಿನ್ ಸಿಟಿ ಅಂತ ನಮ್ಮ ಸ್ಟೇಟ್ ಗವರ್ನಮೆಂಟ್ 2024 ಅಲ್ಲಿ 5500 ಎಕರೆಯಲ್ಲಿ ಅನೌನ್ಸ್ ಮಾಡಿದ್ದಾರೆ. ಅಂಡ್ ಚಿಕ್ಕಬಳ್ಳಾಪುರ ಡಿಫೆನ್ಸ್ ಇನ್ವೆಸ್ಟ್ಮೆಂಟ್ ಅಂಡ್ ದೇವನಹಳ್ಳಿ ಗಂಟ ಆಲ್ರೆಡಿ ಮೆಟ್ರೋ ಬಂದಿದೆ. ಸೊ ತುಂಬಾ ಮೋಸ್ಟ್ ಬೂಮಿಂಗ್ ಪ್ಲೇಸಸ್ ಇದಾಗಿರೋದ್ರಿಂದ ನಾವ್ ಇಲ್ಲಿ ಏನಾದ್ರು ಇನ್ವೆಸ್ಟ್ ಮಾಡಿದ್ರೆ ನಮ್ಗೆ ಆಸ್ ಎನ್ ಲೈಫ್ ಸ್ಟೈಲು ಆಗುತ್ತೆ, ಆಸ್ ಎನ್ ROI ಆಗುತ್ತೆ. ಓಕೆ, ಈಗ ನಾವು ಒಂದು ರೆಸಿಡೆನ್ಷಿಯಲ್ ಪ್ಲಾಟ್ಸ್ ಮೇಲೆ ಅಥವಾ ಅಪಾರ್ಟ್ಮೆಂಟ್ ಮೇಲೆ ಎಲ್ಲಿ ಇನ್ವೆಸ್ಟ್ ಮಾಡಿ ಬರೀ ಸ್ಟೇ ಫೆಸಿಲಿಟೀಸ್. ಸೊ ಅದೇ ಒಂದು ಫಾರ್ಮ್ ಲ್ಯಾಂಡ್ ಮೇಲೆ ಆಗ್ತಾ ಇದೀವಿ ಅಂತಂದ್ರೆ ನಮಗೊಂದು 6000 ಅಡಿ ಅಂತಂದ್ರೆ ವೆರಿ ಬಿಗ್ ಸ್ಕೇಲ್ ಸಿಗುತ್ತೆ. ಸೊ ಅಲ್ಲೇನ್ ಮಾಡ್ಬೋದು, ಈ ಟಿಂಬರ್ ಗಿಡ ಅಂದ್ರೆ ರೆಡ್ ಸ್ಯಾಂಡಲ್ವುಡ್ ಆ ರೀತಿ ಗಿಡ ಹಾಕ್ಬೋದು. ಸೊ ನಮ್ಗೇನಾಗುತ್ತೆ, ಟಿಂಬರ್ ಅಲ್ಲಿ ರಿಟರ್ನ್ಸ್ ಬರ್ತದೆ. ನಾವೇನು ನೆಕ್ಸ್ಟ್ 15-20 ಇಯರ್ಸ್ ಅಲ್ಲಿ ನಾವ್ ಹಾಕಿರೋ ದುಡ್ಡೆಲ್ಲ ನಮಗೆ ಇಂಟು 3 to 5 ಟೈಮ್ಸ್ ಇನ್ನೂ ಜಾಸ್ತಿನೇ ಅಲ್ಲೇ ದುಡ್ಡು ಬಂದ್ಬಿಡುತ್ತೆ. ಸೊ ನಮ್ಗೆ ಲ್ಯಾಂಡ್ ಫ್ರೀ ಆದಂಗಲ್ಲ, ಲ್ಯಾಂಡ್ ವ್ಯಾಲ್ಯೂ, ಲ್ಯಾಂಡ್ ಅಪ್ರಿಸಿಯೇಷನ್ ಇರ್ತದೆ, ಪ್ಲಸ್ ನಮಗೆ ಫ್ರೂಟ್ ಹಾರ್ವೆಸ್ಟ್ ಇರುತ್ತೆ. ಅಂಡ್ ಬಂದಾಗ ನಮಗೆ ಈ ಸಿಟಿ ಲೈಫು ಮತ್ತೆ ಈ ಪೊಲ್ಯೂಷನ್, ಸ್ಟ್ರೆಸ್ ಇವನ್ನೆಲ್ಲ ಬಿಟ್ಟು ವಾಪಸ್ಸು ನಾವು ಈ ಫಾರ್ಮ್ ಲೈಫ್ಗೆ ಬಂದಂಗೂ ಇರುತ್ತೆ. ಸೊ ಯಾಕೆ ಫಾರ್ಮ್ ಲ್ಯಾಂಡ್ ಅಂತಂದ್ರೆ, ಒನ್ ಈಸ್ ROI ಅಂಡ್ ಅದರ್ ಒನ್ ಈಸ್ ಪೀಸ್ ಆಫ್ ಮೈಂಡ್ ಅಂಡ್ ವೀಕೆಂಡ್ ರಿಟ್ರೀಟ್. ಓಕೆ ಸರ್, ಫಾರ್ಮ್ ಲ್ಯಾಂಡ್ ನೇ ಏನಕ್ಕೆ ಪರ್ಚೇಸ್ ಮಾಡಬೇಕು, ಮತ್ತೆ ಬೆಂಗಳೂರಲ್ಲಿ ಬಿಟ್ಟು ಇಲ್ಲಿ ಯಾಕೆ ಜಾಗನ ಪರ್ಚೇಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬಾನೇ ಚೆನ್ನಾಗಿ ಡೀಟೇಲ್ಸ್ ನ ಕೊಟ್ಟಿದ್ದೀರಾ. ಮತ್ತೆ ಮೇನ್ಲಿ ಇವಾಗ ನೀವ್ ಹೇಳಿದ್ರ 5:30 ಇಂದ 6 ಗಂಟೆ ಒಬ್ರು ಪರ್ಚೇಸ್ ಮಾಡ್ಬೇಕು ಅಂತ. ಸೊ ಆ ಯೂನಿಟ್ ಅಲ್ಲಿ ಎಷ್ಟು ಗಿಡಗಳನ್ನ ನೀವು ಫಾರ್ಮ್ ಮಾಡ್ಕೊಟ್ಟಿದ್ದೀರಾ ಸರ್? ಒಂದು ಆವರೇಜ್ ಒಂದು 10,000 ಸ್ಕ್ವೇರ್ ಫೀಟ್ ಅಲ್ಲಿ ನಮಗೆ 40 ರೆಡ್ ಸ್ಯಾಂಡಲ್ವುಡ್ ಟ್ರೀಸ್ ಬರುತ್ತೆ, ಮತ್ತೆ 10 ಮಹಾಗನಿ, ಮತ್ತೆ 12 ಫ್ರೂಟ್ಸ್ ವೆರೈಟೀಸ್ ಬರ್ತದೆ. ಸೊ ಈಗ ನಮಗೆ ಫ್ರೂಟ್ಸ್ ವೆರೈಟೀಸ್ ಏನಕ್ಕೆ ಅಂತಂದ್ರೆ, ಸೊ ನಮಗೆ ರೆಗ್ಯುಲರ್ ಆಗಿ ಸೀಸನಲ್ ಫ್ರೂಟ್ಸ್, ಸೊ ಲೈಕ್ ಮ್ಯಾಂಗೋ, ಕೋವಾ, ಜಾಕ್ ಫ್ರೂಟ್, ಮತ್ತೆ ಸೀತಾಫಲ, ಅಂಜೂರ, ಈ ರೀತಿ ಎಲ್ಲಾನು ನಾವು ಆಲ್ರೆಡಿ ಪ್ಲಾಂಟ್ ಮಾಡಿದೀವಿ. ಸೊ ಸೀಸನಲ್ ಆ ಫ್ರೂಟ್ಸ್ ನಮಗೆ ಈ ಮ್ಯಾಂಗೋ ಸೀಸನಲ್ ಮ್ಯಾಂಗೋ ಮತ್ತೆ ಕಂಟಿನ್ಯೂಸ್ ಆಗಿ ಆಮ್ಲ ಎಲ್ಲ ಬರ್ತಿರ್ತದೆ. ಸೊ ನಾವು ಯಾವಾಗೇನೋ ಒಂದು ಸ್ಮಾಲ್ ಒಂದು ಫ್ಯಾಮಿಲಿ 4-5 ಜನಕ್ಕೆ ಸೊ ನಮಗೆ ಕಂಟಿನ್ಯೂಸ್ ಆಗಿ ಫ್ರೂಟ್ ಸಿಗೋ ರೀತಿ ನಾವು ಪ್ಲಾನ್ ಮಾಡಿದೀವಿ. ಅದು ಬಿಟ್ಟು 40 ರೆಡ್ ಸ್ಯಾಂಡಲ್ವುಡ್ ಅಂತ ಹೇಳಿದ್ವಲ್ಲ, ಸೊ ಈಗ ನೀವು ನೋಡ್ಬೋದು ಕಂಪ್ಲೀಟ್ ಈಗ ರೀಸೆಂಟ್ ಆಗಿ ಗ್ರಾಫ್ಟಿಂಗ್ ಮಾಡ್ತೀವಿ. ಈ ತರ 40 ರೆಡ್ ಸ್ಯಾಂಡಲ್ವುಡ್ ಇದೆಲ್ಲ ಆಲ್ರೆಡಿ 3 to 4 years ಓಲ್ಡ್ ಮರಗಳು. ಸೊ ನಮಗೆ ನೆಕ್ಸ್ಟ್ ಕಮ್ಮಿಂಗ್ ಆಲ್ರೆಡಿ 4 years ಆಗಿದೆ, ನೆಕ್ಸ್ಟ್ 20-25 years ಒಳಗಡೆ ನಮಗೆ ಹಾರ್ವೆಸ್ಟ್ ಆಗ್ತದೆ. ಸೊ ಇದು ಹಾರ್ವೆಸ್ಟ್ ಆದಾಗ ಒಂದು ಮರದಿಂದ ಈಸಿಲಿ ಒಂದು 5 lakhs ವರ್ಗುನು 5 to 10 lakhs ವರ್ಗುನು ಈಸಿಯಾಗಿ ಬಂದೇ ಬರುತ್ತೆ. ಸೊ ನಮ್ಗೊಂದು 40 ಮರದಿಂದ ನಾವು ಲೆಕ್ಕ ಹಾಕೊಂಡ್ರೆ ಒಂದು ಇಷ್ಟು ಅಮೌಂಟ್ ಅಂತ ಬಂದೇ ಬರುತ್ತೆ. ಬಟ್ ನಮ್ಮ ಕೆಲಸ ಏನು ಅಂತಂದ್ರೆ, ನಿಮಗೆ ಮರ ಹಾಕಿ ಗಿಡ ಹಾಕಿ ಅದನ್ನ ಡೆವಲಪ್ ಮಾಡಿ ಅದನ್ನ ನಾವು ನೋಡ್ಕೊಳ್ಳೋದು, ಮೇಂಟೈನ್ ಮಾಡಿ ಮ್ಯಾನೇಜ್ ಮಾಡೋದು. ಹಾರ್ವೆಸ್ಟ್ ಏನೇ ಬಂದು 100% ಕ್ಲೈಂಟ್ಸ್ದೇ ಆಗಿರುತ್ತೆ. ಸೊ ಇದರಿಂದ ಅವ್ರಿಗೆ ಫೈನಾನ್ಷಿಯಲ್ ರಿಟರ್ನ್ಸ್ ಬರ್ತದೆ. ಮತ್ತೆ ಮಹಾಗನಿ ಅನ್ನೋದೇ ನಿಮ್ಗೆ ಕೊನೆಯಲ್ಲಿ ನೋಡ್ಬೋದು, ಕಂಪ್ಲೀಟ್ ಒಂದು 10 ಮಹಾಗನಿ ಗಿಡಗಳು ಇರುತ್ತೆ. ಸೊ ಈವನ್ ಅದನ್ನು ಅಷ್ಟೇ ಒಂದು ಟಿಂಬರ್ ವೆರೈಟಿ ಏನ್ ಫೈನಾನ್ಷಿಯಲ್ ರಿಟರ್ನ್ಸ್ ಬರೋದಕ್ಕೆ ಅದು ನೆಕ್ಸ್ಟ್ 12-15 years ಅಲ್ಲಿ ರಿಟರ್ನ್ಸ್ ಬರ್ತದೆ. ಮತ್ತೆ ಒಂದು ಹನಿ ಬಿ ಬಾಕ್ಸ್ ಕೊಡ್ತೀವಿ ಅವ್ರಿಗೆ, ಫ್ರೆಶ್ ಹನಿ ಸಿಗೋದಕ್ಕೆ. ಸೊ ಒಂದು ಪ್ಲಾಟ್ ಅಲ್ಲಿ 40 ರಕ್ತ ಚಂದನ
10 ಮಹಾಗನಿ, 12 ಹಣ್ಣಿನ ಗಿಡ ಮತ್ತೆ ಒಂದು ಜೇನುಗೂಡು ಬಾಕ್ಸ್ ಎಲ್ಲಾನು ಒಂದೊಂದು ಕ್ಲೈಂಟ್ಸ್ಗೆ ಬರುತ್ತೆ. ಸರ್ ಇದೇನು ಸರ್? ಮ್ಯಾಮ್ ಇದು ಬ್ಯಾಕ್ ವಾಟರ್ ಹೋಗೋದಕ್ಕೆ ನಾವು ಡ್ರೈನೇಜ್ ಸಿಸ್ಟಮ್ ಮಾಡಿರೋದು. ಸೊ ನಾವು ಮ್ಯಾಲಿಂದ ನೋಡ್ಕೊಂತ ಹೋದ್ರೆ ಇದು ಆಲ್ಮೋಸ್ಟ್ ಒಂದು 21 ಎಕರೆ ಆಗಿರೋದ್ರಿಂದ ಕೆಳಗ್ ಗಂಟ ಇರುತ್ತೆ ನಮಗೆ ಪ್ರಾಪರ್ಟಿ. ಸೊ ಯಾವುದೇ ಒಂದು ಮಳೆ ನೀರು ಬಂದಾಗೂ ಸೊ ಮೇಲೆ ಹರ್ಕೊಂಡು ಹೋದ್ರೆ ನಮಗೆ ಮಣ್ಣು ಸಮೇತ ಹೋಗ್ಬಿಡುತ್ತೆ. ಸೊ ನಾವು ಅದಕ್ಕೆ ಏನ್ ಮಾಡಿದೀವಿ, ಪ್ರಾಪರ್ ಆಗಿ ಬ್ಯಾಕ್ ವಾಟರ್ ಚಾನಲಿಂಗ್ ಸಿಸ್ಟಮ್ ಮಾಡಿ ಪೈಪ್ ಲೈನ್ಸ್ ಆಗಿ ದೊಡ್ಡ ದೊಡ್ಡ ಪೈಪ್ ಲೈನ್ಸ್ ಮಳೆ ಬಂದಿದ್ದೆಲ್ಲಾನು ಇದ್ರ ಒಳಕ್ ಹೋಗುತ್ತೆ. ಇದರಿಂದ ನೆಕ್ಸ್ಟ್ ಪಾಸೇಜ್ ಹೋಗಿ ಅಲ್ಲಿ ಕೆರೆ ಇದೆಯಲ್ಲ ಆ ಕೆರೆ ಒಳಗೆ ನಮಗೆ ವಾಟರ್ ಹೋಗ್ಬಿಡುತ್ತೆ. ಸೊ ಅದೇ ರೀತಿ ಪ್ರತಿ ಒಂದು ಪಾಯಿಂಟ್ ಅಲ್ಲೂ ಮಾಡಿದೀವಿ. ಅಂಡ್ ನಾವು ಈ ಮಳೆ ಬಂದಾಗ ಈ ನಾರ್ಮಲ್ ಮಣ್ಣು ಹಾಕ್ಬಿಟ್ರೆ ಏನಾಗುತ್ತೆ, ಬೇರೆ ಫಾರ್ಮ್ ಲ್ಯಾಂಡ್ ಎಲ್ಲ ನೀವು ನೋಡ್ಬೋದು 10 ಅಡಿ 15 ಅಡಿ ರೋಡ್ ಕೊಟ್ಟಿರ್ತಾರೆ. ಅಂಡ್ ಮಣ್ಣೆಲ್ಲ ಏನಾಗ್ಬಿಡುತ್ತೆ, ಮಳೆ ಬಂದಾಗ ಬುಡದೆ ಆಗ್ಬಿಡುತ್ತೆ, ಸ್ಟಿಕ್ಕಿ ಆಗುತ್ತದೆ, ವೆಹಿಕಲ್ಸ್ ಹೋಗಕ್ಕಾಗಲ್ಲ, ನಾವು ನಡೆಯಕ್ಕಾಗಲ್ಲ. ನಾವೇನ್ ಮಾಡ್ಬೇಕು ಅಂತ ಸಪರೇಟ್ ಆಗಿ ಗ್ರಾವೆಲ್ಗಳು ತರಿಸಿ ಗ್ರಾವೆಲ್ ಮಾಡಿಸಿ ಅದನ್ನ ರೋಲ್ ಮಾಡಿಸಿ ವೆಹಿಕಲ್ಸ್ ಅಲ್ಲಿ. ಸೊ ನಮ್ಗೆ ಏನಾಗ್ತದೆ, ಎಷ್ಟೇ ಮಳೆ ಬಂದ್ರು ಏನೇ ಆದ್ರೂ ನಮ್ಗೆ ಆರಾಮಾಗಿ ನಮ್ಗೆ ಅದು ಹಂಗೆ ಇರ್ತದೆ, ವಾಟರ್ ಫ್ಲೋ ಆಗುತ್ತೆ, ಸಿಂಕ್ ಆಗಲ್ಲ ನಮ್ಗೆ ಅವಾಗ. ಸೊ ನಮ್ಗೆ ಬ್ಯಾಕ್ ವಾಟರ್ ಸಿಸ್ಟಮ್ ವೈಸ್ ಆಗ್ಲಿ ರೋಡ್ಸ್ಗೆ ಗ್ರಾವೆಲ್ ಹಾಕಿ ಪ್ರಾಪರ್ ಆಗಿ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಹೆಂಗಿರ್ಬೇಕು ಆ ರೀತಿ ನಾವು ಮಾಡಿದೀವಿ. ಓಕೆ ಸರ್, ಆಲ್ಮೋಸ್ಟ್ ಫಾರ್ಮ್ ಲ್ಯಾಂಡ್ ಅಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ 120 ಫೀಟ್ ಅಷ್ಟೇ ರೋಡ್ ಬಿಟ್ಟಿರ್ತಾರೆ. ಸೊ ಇದು ಎಷ್ಟು ಫೀಟ್ ಇದೆ ಸರ್? 30 ಅಡಿ ರೋಡ್ ಮ್ಯಾಮ್, ಇದು ಕಂಪ್ಲೀಟ್ಲಿ 30 ಅಡಿ ರೋಡ್. ಅಂದ್ರೆ 22 ಎಕರ್ಸ್ ಅಲ್ಲೂ ಕೂಡ 30 ಫೀಟ್ ರೋಡ್ 30 ಫೀಟ್ ರೋಡ್ ಕೊಟ್ಟಿರ್ತೀವಿ. ಒಂದು 20 ಫೀಟ್ ರೋಡ್, ಕೆಲವು ಕಡೆ ಇನ್ಸೈಡ್ ಅಲ್ಲಿ ಏನಿದೆ 20 ಫೀಟ್ ರೋಡ್ ಇರ್ತದೆ. ಮೇನ್ ರೋಡ್ಸ್ ಎಲ್ಲ 30 ಫೀಟ್ ರೋಡ್ ಇದೆ. ಓಕೆ, ಮೇನ್ ರೋಡ್ ಎಲ್ಲ 30 ಫೀಟ್, ಸಬ್ ರೋಡ್ ಏನಿದೆ ಅದು 20 ಫೀಟ್. ಹೌದು. ಓಕೆ ಸರ್, ಈ ಫಾರ್ಮ್ ಲ್ಯಾಂಡ್ ಅಲ್ಲಿ ಏನೇನ್ ಅಮ್ಯುನಿಟೀಸ್ ನ ಕೊಟ್ಟಿದ್ದೀರಾ ಸರ್? ಮ್ಯಾಮ್ ಅಮ್ಯುನಿಟೀಸ್ ಅಂತ ಬಂದ್ರೆ ಒಂದು 30+ ಅಮ್ಯುನಿಟೀಸ್ ಕೊಟ್ಟಿದೀವಿ. ಸೊ ಒಂದು ಕಾಟೇಜಸ್ ಇಂದ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಹತ್ರ ಒಂದು 5 ಕಾಟೇಜ್ ಇದೆ. ಸೊ ಕ್ಲೈಂಟ್ಸ್ ಯಾವಾಗೇ ಬಂದ್ರು ಸ್ಟೇ ಮಾಡ್ಕೊಳ್ಳೋದಕ್ಕೆ ಕಂಪ್ಲೀಟ್ ಎಲ್ಲಾ ಫೆಸಿಲಿಟೀಸ್, ರೆಸ್ಟ್ ರೂಮ್, ಅಟ್ಯಾಚ್ಡ್ ರೆಸ್ಟ್ ರೂಮ್ಸ್ ಇರ್ತದೆ. ಬಂದಾಗ ಅವರು ಓನ್ಲಿ ಪ್ಲಾಟ್ ಓನರ್ಸ್ ಬಂದು ಬುಕ್ ಮಾಡ್ಕೊಂಡು ಉಳ್ಕೊಬಹುದು ಇಲ್ಲಿ. ಅಂಡ್ ಇಲ್ಲೇ ಕಿಚನ್ ಇರೋದ್ರಿಂದ ನಮ್ಗೆ 24/7 ನಮ್ಮಲ್ಲಿ ಶೆಫ್ ಇರ್ತಾರೆ, ಯಾವಾಗ್ಲೇ ಬಂದು ಊಟದ ಫೆಸಿಲಿಟೀಸ್ ಎಲ್ಲ ಇರುತ್ತೆ. ಅಂಡ್ ವೆಜಿಟೇಬಲ್ ಗಾರ್ಡನ್ ತುಂಬಾ ಇಂಪಾರ್ಟೆಂಟ್, ನಾವು ಅದನ್ನ ಹೋಗಿ ನೋಡಿಸ್ತೀನಿ. ತರಕಾರಿ ಎಲ್ಲ ಬೆಳೀತಾ ಇರೋದೆಲ್ಲ ಆಲ್ರೆಡಿ ಬೆಳೀತಾ ಇದೀವಿ. ಅಂಡ್ ನಮಗೆ ಡೈನಿಂಗ್ ಏರಿಯಾ ಇದೆ, ಅಂಡ್ ಅಲ್ಲಿ ಸ್ವಲ್ಪ ಆಫೀಸ್ ಏರಿಯಾ, ಇಲ್ಲೇನೋ ವರ್ಕ್ ಫ್ರಮ್ ಫಾರ್ಮ್ ಎಲ್ಲ ಮಾಡ್ಕೊಬಹುದು. ವೈಫೈ ಫೆಸಿಲಿಟೀಸ್ ಸಹ ಬರ್ತಿದೆ. ಅದು ಬಿಟ್ರೆ ನೀವು ನೋಡಬಹುದು ಕಂಪ್ಲೀಟ್ ಲ್ಯಾಂಡ್ಸ್ಕೇಪ್ ಎಲ್ಲ ಬರ್ತಿದೆ ಇಲ್ಲಿ. ಮೇನ್ ಅಟ್ರಾಕ್ಷನ್ ನಮಗೆ ರಾಕ್ ಗಾರ್ಡನ್ ಕುತ್ಕೊಂಡು ಸ್ವಲ್ಪ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತಾ, ಸೊ ನಮ್ಗೆ ಲೇಕು ನೋಡ್ತಾ ಮತ್ತೆ ವ್ಯಾಲಿ ವ್ಯೂ ಎರಡೂ ಸಿಗುತ್ತೆ. ಆಪೋಸಿಟ್ ಅಲ್ಲಿ ನಮ್ಗೆ ಎರಡೂ ಕಾಣಿಸುತ್ತೆ. ಅದು ಬಿಟ್ರೆ ನಮ್ಗೆ ಮೇನ್ ಸ್ವಿಮ್ಮಿಂಗ್ ಪೂಲ್ ನಾವು ಒಂದು ಕಾನ್ಸೆಪ್ಟ್ ಅಲ್ಲೇ ಮಾಡಿದೀವಿ, ಒಂದು ಐಕಾನಿಕ್ ಶೇಪ್ ಅಲ್ಲೇ ಮಾಡಿದೀವಿ. ಅದು ಬಿಟ್ರೆ ಅದಕ್ಕಂತ ಅಗೇನ್ ಫ್ರೆಶ್ ಅಪ್ ಆಗೋದಕ್ಕೆ ರೆಸ್ಟ್ ರೂಮ್ಸ್ ಎಲ್ಲ ಇರುತ್ತೆ. ಅಂಡ್ ನೀವ್ ಈ ಕಡೆ ನೋಡ್ಬೋದು ನ್ಯಾಚುರಲ್ ಪಾಂಡ್. ಸೊ ನಮ್ಗೆ ನ್ಯಾಚುರಲ್ ಆ ಮಳೆ ನೀರೆಲ್ಲ ಏನ್ ಬರುತ್ತಲ್ಲ ಬ್ಯಾಕ್ ವಾಟರ್ ಅನ್ನಲ್ಲ, ಅದೆಲ್ಲ ಬಂದು ನ್ಯಾಚುರಲ್ ಪಾಂಡ್ ಹೋಗುತ್ತೆ. ಸೊ ಇಲ್ಲಿ ಬಾತ್ಕೋಳಿಗೆಲ್ಲ ಬಿಟ್ಟಿರ್ತೀವಿ, ಡಕ್ಸ್ ಇರುತ್ತೆ. ಅಂಡ್ ಅದು ಬಿಟ್ರೆ ನಮ್ಗೆ ಲೋಟಸ್ ಫಲಾಸ್ ಬೆಳೆದು ಇದೇನಾದ್ರು ತುಂಬಿದ್ರೆ ಇದು ಒಂದು ರಿವರ್ಗೆ ಹೋಗುತ್ತೆ, ನಮ್ಗೆ ಲೇಕ್ ಇದಕ್ಕೆ ವಾಟರ್ ಹೋಗುತ್ತೆ. ಆ ಬ್ಯಾಕ್ ವಾಟರ್ ಎಲ್ಲ ಇಲ್ಲಿಗೆನಾ ಸರ್ ಹೌದು, ಬರೋದು? ಕಂಪ್ಲೀಟ್ ಬ್ಯಾಕ್ ವಾಟರ್ ಎಲ್ಲ ನಮ್ಗೆ ನ್ಯಾಚುರಲ್ ಪಾಂಡ್ ಬರ್ತದೆ. ಇಲ್ಲಿಂದ ತುಂಬಿದ್ರೆ ನಮ್ ಲೇಕ್ ಹೋಗುತ್ತೆ. ಓಕೆ. ಸೊ ಇನ್ನ ಹಲವಾರು ಫುಡ್ ಫೆಸಿಲಿಟೀಸ್ ವೈಸ್ ಆಗ್ಲಿ, ಇನ್ನ ಆಕ್ಟಿವಿಟೀಸ್, ಕ್ಯಾರಮ್, ಚೆಸ್, ಫೂಟ್ಬಾಲ್, ಟೇಬಲ್ ಟೆನ್ನಿಸ್ ಅಂಡ್ ಮಿನಿ ಫುಟ್ಬಾಲ್ ಕೋರ್ಟ್ ಬರ್ತಿದೆ. ಎಲ್ಲಾನು ಆಲ್ಮೋಸ್ಟ್ ಎಲ್ಲ ಡೆವಲಪ್ ಆಗಿ ರೆಡಿ ಇರೋದು ನಿಮ್ಗೆ ಕಾಣಿಸ್ತಿದೆ ಎಲ್ಲಾನು. ಹೌದು, ಇದೆಲ್ಲ ಅಮ್ಯುನಿಟೀಸ್ ಎಲ್ಲ ಯಾರೇ ಬಂದು ಪ್ಲಾಟ್ ಓನರ್ಸ್ಗೆ ಯೂಸ್ ಮಾಡ್ಕೊಳ್ಳೋದಕ್ಕೆ ಎಲ್ಲ ದಾರಿ ಇದು. ಓಕೆ, ಇಲ್ಲಿ ಯಾರು ಪ್ಲಾಟ್ ಗಳನ್ನ ಪರ್ಚೇಸ್ ಮಾಡ್ತಾರೆ ಅವರು ನೀಟಾಗಿ ಯೂಸ್ ಮಾಡ್ಕೊಬಹುದು. 100% ಮ್ಯಾಮ್, ಅವ್ರಿಗೆ ಮಾತ್ರ ಇದು. ಟೋಟಲಿ 22 ಎಕರ್ಸ್ ಇರೋದು. ಸೊ ಅದಕ್ಕೆಲ್ಲ ಎಷ್ಟು ತರ ವೆರೈಟೀಸ್ ಆಫ್ ಗಿಡಗಳನ್ನ ಹಾಕೊಟ್ಟಿದ್ದೀರಾ ಸರ್? ಮೋರ್ ದನ್ ಒಂದು 40 to 50+ ವೆರೈಟೀಸ್ ಇದೆ. ಸೊ ಅದರಲ್ಲೇ ಒಂದು ಹಣ್ಣಿನ ಗಿಡ ಅಂದ್ರೆ ಒಂದು 12 ಟೈಪ್ ಪ್ಲಸ್ ವೆರೈಟೀಸ್ ಆಫ್ ಫ್ರೂಟ್ಸ್. ಮ್ಯಾಂಗೋ, ಗೋವಾ, ಜಾಕ್ ಫ್ರೂಟ್, ಮತ್ತೆ ಸಪೋಟಾ, ಈ ಕೊಕೊನಟ್, ಈ ರೀತಿ ನಮ್ಗೊಂದು 12 ವೆರೈಟಿ ನಮಗೆ ಫ್ರೂಟ್ಸ್ ಇದೆ. ಅದು ಬಿಟ್ಟು ನಮಗೆ ರೆಡ್ ಸ್ಯಾಂಡಲ್ವುಡ್ ಇದೆ, ಪ್ರತಿ ಪ್ಲಾಟ್ ಅಲ್ಲೂ ರೆಡ್ ಸ್ಯಾಂಡಲ್ವುಡ್ ಹಾಕಿದೀವಿ. ಮಹಾಗನಿ ಅಂತಿದೆ. ಮತ್ತೆ ರೋಡ್ ಸೈಡ್ ಅಲ್ಲಿ ಏನಿದೆ ನಮ್ಗೆ 30 ಅಡಿ 20 ಅಡಿ ರೋಡ್ ಸೈಡ್ ಅಲ್ಲಿ ನಾವು ಬಾಟಲ್ ಬ್ರಷ್ ಹಾಕಿದೀವಿ. ಮತ್ತೆ ರಾಯಲ್ ಡೇಟ್ ಪಾಮ್ ಇವ್ ಹಾಕಿದೀವಿ, ರಾಯಲ್ ಪಾಮ್ ಟ್ರೀಸ್ ಹಾಕಿದೀವಿ. ಅದು ಬಿಟ್ಟು ನಮ್ಗೆ ಇನ್ನು ವೆಜಿಟೇಬಲ್ಸ್ ಅಂತ ಮತ್ತೆ ಬೋಗೆನ್ ವಿಲೆ ಪ್ಲಾಂಟ್, ಈ ರೀತಿ ಹಲವಾರು ಪ್ಲಾಂಟೇಶನ್ ಹಾಕಿದೀವಿ. ಓಕೆ, ಅಂದ್ರೆ ಒಂದು 40 to 50 ವೆರೈಟೀಸ್ ಆಫ್ ವೆರೈಟೀಸ್ ಎಷ್ಟಿರುತ್ತೆ ಓವರ್ ಆಲ್ ಅಂತ ತಗೊಂಡ್ರೆ ಒಂದು 25,000 ಗಿಡದವರೆಗೂ ನಾವು ಇಲ್ಲಿ ಪ್ಲಾಂಟೇಶನ್ ಮಾಡಿದೀವಿ ಆಲ್ರೆಡಿ. ಸರ್ 25,000 ಅಂತ ಹೇಳಿದ್ರ, ಸೊ ಅದಕ್ಕೆಲ್ಲ ನೀರಿನ ವ್ಯವಸ್ಥೆ ಯಾವ ತರ ಇದೆ ಸರ್? ಓಕೆ, ಸೊ ನಮ್ಮ ಬಳಿ ಈಗ 3 ಬೋರ್ವೆಲ್ ಇದೆ. ನಾವು ಬೋರ್ವೆಲ್ ಇಂದ ಏನ್ ಮಾಡ್ತೀವಿ, ಅಗ್ರಿಕಲ್ಚರ್ ಪಾಂಡ್, ಕೃಷಿ ಹೊಂಡ ಅಂತ ಹೇಳ್ತೀವಿ. ಒಂದು 15 to 20 lakhs ಲೀಟರ್ ಆಫ್ ವಾಟರ್ ಅದ್ರಲ್ಲಿ ಹಿಡಿಯುತ್ತೆ. ಸೊ ನಾವು ಅಗ್ರಿಕಲ್ಚರ್ ಪಾಂಡ್ ಇಂದ ನಾವೇನ್ ಮಾಡ್ತೀವಿ, ಈ 3 ಬೋರ್ವೆಲ್ ಇಂದ ಅಗ್ರಿಕಲ್ಚರ್ ಪಾಂಡ್ ಗೆ ನಾವು ವಾಟರ್ ಡಂಪ್ ಮಾಡ್ಕೊಂತೀವಿ. ಸೊ ನಾವು ಈ ಅಗ್ರಿಕಲ್ಚರ್ ಪಾಂಡ್ ಇಂದ ಅಂಡರ್ಗ್ರೌಂಡ್ ವಾಟರ್ ಪೈಪ್ ಕನೆಕ್ಷನ್ ಮತ್ತೆ ಡ್ರಿಪ್ ಪೈಪ್ ಕನೆಕ್ಷನ್ ಎಲ್ಲಾ ಗಿಡಗಳಿಗೂ ಎಲ್ಲಾ ಪ್ಲಾಟ್ಗೂ ಮಾಡಿದೀವಿ. ಸೊ ಇಲ್ಲಿಂದ ನಾವು ಪ್ರತಿ ಗಿಡಗಳಿಗೂ ವಾಟರ್ ಡಂಪ್ ಮಾಡ್ತೀವಿ.
ಓಕೆ, ಫಾರ್ ದ ಫಸ್ಟ್ ಟೈಮ್ ಇನ್ ಸೌತ್ ಇಂಡಿಯಾ ಜರ್ಮನ್ ಬೇಸ್ ಸೋಲಾರ್ ಪ್ಯಾನಲ್ಸ್ ಹಾಕ್ಸಿರೋದು. ಈ ಸೋಲಾರ್ ಪ್ಯಾನಲ್ಸ್ ನಮ್ಗೆ ರಿನ್ಯೂವಬಲ್ ಸೋರ್ಸ್ ಆಫ್ ಇದರಿಂದ ನಮ್ಮ ಅದ್ರ ಬೇಸ್ಡ್ ಪಂಪ್ ಇರ್ತದೆ. ಸೊ ನಾವೇನ್ ಮಾಡ್ತೀವಿ, ಪಂಪ್ ಇಂದ ನಮ್ಗೆ ವಾಟರ್ ಕನೆಕ್ಷನ್ಸ್ ಎಲ್ಲಾನು ಆಗಿರುತ್ತೆ ಪ್ಲಾಟ್ಗೆ, ಅಲ್ಲಿಂದ ನಮ್ಗೆ ವಾಟರ್ ಡಂಪ್ ಆಗುತ್ತೆ. ಸೊ ಈ ಪಂಪ್ ಏನಿದೆ ಸೋಲಾರ್ ಬೇಸ್ಡ್ ಪಂಪ್, ನಮ್ಗೆ ಪವರ್ ಇಲ್ದಾಗ ಜನರೇಟರ್ ರೀತಿನೂ ಆಗುತ್ತೆ. ನಮ್ಗೆ ನಾರ್ಮಲ್ ಆಗಿ ಇದ್ರ ಎನರ್ಜಿ ಯೂಸ್ ಮಾಡ್ಕೊಂಡು ನಾವು ವಾಟರ್ ಡಂಪ್ ಮಾಡಬಹುದು. ಅದು ಬಿಟ್ಟು ನಮ್ಗೆ ಸೋಲಾರ್ ಲೈಟ್ಸ್, ಸ್ಟ್ರೀಟ್ ಲೈಟ್ಸ್ ಅಂಡ್ ಸೋಲಾರ್ ಬೇಸ್ಡ್ ಸರ್ವೆಲೆನ್ಸ್ ಕ್ಯಾಮ್ರಾ ಸಹ ಹಾಕ್ಸಿದೀವಿ ನಾವಿಲ್ಲಿ. ಸೊ ಇಲ್ಲಿ ವಾಟರ್ ರಿಸೋರ್ಸಸ್ ಅಂತ ನಮ್ಗೆ 25,000 ಗಿಡ ಅಲ್ಲ 50,000 ಗಿಡ ಹಾಕಿದ್ರು ಎಲ್ಲಾ ಫೆಸಿಲಿಟೀಸ್ ರೆಡಿ ಮಾಡ್ಕೊಂಡಿದೀವಿ ನಾವಿಲ್ಲಿ. ಇದು ಕೃಷಿ ಹೊಂಡ, ಕೃಷಿ ಹೊಂಡ, ಅಗ್ರಿಕಲ್ಚರಲ್ ಪಾಂಡ್. ನೀವು ಅಲ್ಲಿ ನೋಡಿದ್ ನ್ಯಾಚುರಲ್ ಪಾಂಡ್, ಫಿಶಿಂಗ್ ಎಲ್ಲ ಮಾಡೋದು. ಅಂಡ್ ನೀವ್ ಇನ್ನ ಗಿಡಗಳೆಲ್ಲ ನೋಡ್ಬೋದು ಎಲ್ಲಾ ಕಡೆ, ಪ್ರತಿ ಪ್ಲಾಟ್ ಅಲ್ಲೂ ಪ್ಲಾಂಟೇಶನ್ ಅಂತ ಆಗ್ಲಿ ಅಂಡ್ ಫ್ರೂಟ್ ಗಿಡಗಳಂತ ಆಗ್ಲಿ, ಕ್ಲೈಂಟ್ಸ್ ಬಂದವ್ರಿಗೆ ಅವರು ಬಂದು ಉಳ್ಕೊಳ್ಳೋದಕ್ಕೆ ಅವ್ರ ಜಾಗದಲ್ಲಿ ಗಿಡಗಳು ನೋಡ್ಕೊಂಡು ಅವ್ರದೇ ಒಂದು ಬ್ಯಾಕ್ ಯಾರ್ಡ್, ಅವ್ರದ್ದೊಂದು ಗಾರ್ಡನ್ ಅನ್ನೋ ಫೀಲ್ ಬರ್ಬೇಕು. ಒಂದು ಮಿನಿ ಫಾರೆಸ್ಟ್ ಅಲ್ಲಿ ಅವ್ರ ಫ್ಯಾಮಿಲಿ ಕರ್ಕೊಂಡ್ಬಂದು ಒಂದು ಬದುಕೋ ರೀತಿ ಆಗ್ಬೇಕು ಅನ್ನೋದೇ ನಮ್ಮ ಕಾನ್ಸೆಪ್ಟ್. ಓಕೆ ಸರ್, ಈಗ ನಮ್ ಕಸ್ಟಮರ್ ಜಾಗನ ಪರ್ಚೇಸ್ ಮಾಡ್ತಾರೆ, ನೀವು ಆಲ್ರೆಡಿ ಇಷ್ಟೊಂದು ವೆರೈಟೀಸ್ ಆಫ್ ಗಿಡಗಳನ್ನ ಹಾಕೊಟ್ಟಿದೀರಾ. ಸೊ ಅವ್ರೇನಾದ್ರೂ ಎಕ್ಸ್ಟ್ರಾ ಗಿಡನ ಪ್ಲಾಂಟೇಶನ್ ಮಾಡ್ಕೊಂತೀನಿ ಅಂದ್ರೆ ಮಾಡ್ಕೊಬಹುದು? ಅವ್ರು ಮಾಡ್ಕೊಬಹುದು, ಅಥವಾ ನಮ್ಗೇನಾದ್ರೂ ಯಾವ್ದಾದ್ರು ಒಂದು ವೆರೈಟಿ ಆಫ್ ಗಿಡ ಅಂತ ಹೇಳಿದ್ರೆ ನಾವ್ ಈ ಸಾಯಿಲ್ ಗೆ ಸೂಕ್ತ ಅಂತ ಚೆಕ್ ಮಾಡ್ತೀವಿ. ಅಂಡ್ ಅದು ಇಲ್ಲಿ ಎನ್ವಿರಾನ್ಮೆಂಟ್ ಗೆಲ್ಲ ಓಕೆ ಬೆಳೆಯುತ್ತೆ ಅಂತಂದಾಗ ನಾವೇ ಅದನ್ನ ಹಾಕೊಡ್ತೀವಿ. ನೀವೀಗ ಇದೇನ್ ನೋಡ್ತಾ ಇದೀರಾ, ಇದನ್ನ ಬಾಟಲ್ ಬ್ರಷ್ ಗಿಡಗಳು ಅಂತ ಹೇಳ್ತೀವಿ. ಸೊ ನಮ್ಗೆ ಇದೆಲ್ಲ ಏನಿದೆ ಫ್ಲವರ್ಸ್ ರೀತಿ ಬರ್ತದೆ. ಸೊ ನಾನು ಹೇಳ್ದಂಗೆ ನಿಮ್ಗೆ ನಮ್ಮ ಹತ್ರ ಹನಿ ಬಿ ಬಾಕ್ಸಸ್ ಇರುತ್ತೆ ಅಂತ ಹೇಳಿದ್ನಲ್ಲ. ಸೊ ನಮ್ಗೆ ಬೀಸ್ಗೆ ನೆಕ್ಟರ್ ಬೇಕಾಗುತ್ತೆ, ಅಂದ್ರೆ ನಮ್ಗೊಂದು ಹನಿ ಸಿಗೋದಕ್ಕೆ ನೆಕ್ಟರ್ ಬೇಕಾಗುತ್ತೆ. ಸೊ ಅವೇನ್ ಮಾಡುತ್ತೆ, ಹನಿ ಬೀಸ್ ಬಂದು ಇಲ್ಲಿ ನೆಕ್ಟರ್ ಸಕ್ ಮಾಡ್ಕೊಂಡು ನಮ್ಗೆ ಫ್ರೆಶ್ ಹನಿ ಸಿಗುತ್ತೆ. ಸೊ ನಮ್ಗೆ ಈ ಬಿ ಹೈವ್ಸ್ಗೂ ಸಪೋರ್ಟ್ ಆಗೋ ರೀತಿ ನಾವೆಲ್ಲ ಪ್ಲಾಂಟ್ ಮಾಡಿದೀವಿ. ಅಂಡ್ ನಮ್ಗೆ ಅದ್ರ ಫ್ಲವರ್ ಬೇರಿಂಗ್ ಎಲ್ಲಾನು ಸಪೋರ್ಟ್ ಆಗುತ್ತೆ. ಸರ್, ಇಲ್ಲಿ ಮನೆ ಕಟ್ತಿದ್ದಾರೆ, ಕಸ್ಟಮರ್ ಪರ್ಚೇಸ್ ಮಾಡಿ ಕಟ್ಕೊಂತಿರೋದ ಅಥವಾ ನೀವೇನಾದ್ರೂ ಕಟ್ಸ್ಕೊಡ್ತಿರೋದು? ಸೊ ಕಸ್ಟಮರ್ ಪ್ಲಾಟ್ ತಗೊಂಡಿದ್ದಾರೆ, ಈ ಎಲ್ಲ ನೀವೇನ್ ನೋಡ್ಬೋದು ರೆಡ್ ಸ್ಯಾಂಡಲ್ವುಡ್ ಅಂಡ್ ಇವೆಲ್ಲ ಅವ್ರಿಗೆ ಬರ್ತದೆ. ಅಂಡ್ ಆ ಕ್ಲೈಂಟ್ ನಮ್ಗೆ ಪರ್ಟಿಕ್ಯುಲರ್ ಆಗಿ ನಮ್ಗೊಂದು ಮನೆ ಬೇಕು ಅಂತ ಹೇಳಿದ್ರು, ನಾವು ನಮ್ಗೆ ಗೊತ್ತಿರೋ ಬಿಲ್ಡರ್ ಅವ್ರ ಕಡೆಯಿಂದ ಸಪೋರ್ಟ್ ಮಾಡಿಸಿ ಅವ್ರು ಡಿಸೈನ್ ಕೊಟ್ಟಿದ್ದಾರೆ. ಅಂಡ್ ಇವ್ರು ಕಟ್ತಾ ಇರೋದು ಬಂದು ಮಡ್ ಬ್ರೇಕ್. ಸೊ ನಮ್ಗೆ ನಾರ್ಮಲ್ ಏನ್ ಅವೈಲಬಲ್ ಮಣ್ಣು ಸಿಗುತ್ತಲ್ಲ ಆ ಮಡ್ ಯೂಸ್ ಮಾಡ್ಕೊಂಡೆ ಕಟ್ತಾ ಇರೋದು. ಇದಕ್ಕೊಂದು ಪ್ಲಾಸ್ಟಿಕ್ ಬೇಕಿಲ್ಲ, ಪೇಂಟಿಂಗ್ ಏನ್ ಬೇಕಿಲ್ಲ. ಸೊ ನ್ಯಾಚುರಲ್ ತುಂಬಾ ತಣ್ಣಗಿರುತ್ತೆ. ಸೊ ಕಸ್ಟಮರ್ಗೆ ನಾವು ಮಾಡ್ತಾ ಇರೋದು, ಯಾರಾದ್ರೂ ಕ್ಲೈಂಟ್ಸ್ ಏನಾದ್ರು ಪ್ಲಾಟ್ಸ್ ತಗೊಂಡು ಅವ್ರಿಗೆ ಏನಾದ್ರು ಮನೆ ಕಟ್ಕೊಳ್ಳೋ ಸಪೋರ್ಟ್ ಏನಾದ್ರು ಬೇಕಾದ್ರೆ ನಮ್ಮ ಟೀಮ್ ನಮ್ಗೆ ಗೊತ್ತಿರೋರು ಸಪೋರ್ಟ್ ಸರ್ವಿಸಸ್ ಇರ್ತಾರೆ, ಅವ್ರು ಬಂದು ಮಾಡ್ಕೊಡ್ತಾರೆ. ಅದಕ್ಕೂ ಆಪ್ಷನ್ ಯಾವಾಗ್ಲೂ ಓಪನ್ ಇರುತ್ತೆ ನಮ್ಮ ಕಡೆ. ಓಕೆ ಸರ್, ಸೂಪರ್. ಸರ್, ಕೊನೆಯದಾಗಿ ನಮ್ ವೀಕ್ಷಕರೆಲ್ಲ ಕಾಯ್ತಿರೋದು ಪ್ರೈಸ್ ಗೋಸ್ಕರ. ಸೊ ಪರ್ ಸ್ಕ್ವೇರ್ ಫೀಟ್ ಏನಿದೆ ಸರ್? ಮ್ಯಾಮ್ ಇಲ್ಲಿ ಪರ್ ಸ್ಕ್ವೇರ್ ಫೀಟ್ ಪ್ರೈಸ್ ಬಂದು 700 ರೂಪಾಯಿ ಇದೆ. 700 rupees ಪರ್ ಸ್ಕ್ವೇರ್ ಫೀಟ್. ಒಂದು 6000 ಸ್ಕ್ವೇರ್ ಫೀಟ್ ಗೆ ಇಲ್ಲಿ ನಾವು ಒಂದು ಆಲ್ಮೋಸ್ಟ್ ಒಂದು 40-41 lakhs ಆಗುತ್ತೆ. ಅದೇ 5500 ಸ್ಕ್ವೇರ್ ಫೀಟ್ ಆದ್ರೆ ಒಂದು 38 lakhs ಆಗುತ್ತೆ. ಈ ಒಂದು 5500 ಸ್ಕ್ವೇರ್ ಫೀಟ್ ಅಲ್ಲಿ ನಾನು ಹೇಳ್ದಂಗೆ ಎಲ್ಲಾ ತರ ಹಣ್ಣು ಗಿಡ, ಟಿಂಬರ್ ಎಲ್ಲಾನು ಬರ್ತದೆ. ಅಂಡ್ ಈ ಜಾಗ ಯಾಕೆ ಅಂತಂದ್ರೆ ನಮ್ಗೆ ಸ್ಟೇಟ್ ಹೈವೇ ಅಟ್ಯಾಚ್ಡ್, ಲ್ಯಾಂಡ್ ವ್ಯಾಲ್ಯೂ, ಲ್ಯಾಂಡ್ ಅಪ್ರಿಸಿಯೇಷನ್ ತುಂಬಾ ಜಾಸ್ತಿ ಇದೆ. ಅಂಡ್ ಡೆವಲಪ್ಮೆಂಟ್ಸ್ ಅದೇ ರೀತಿ ಇದೆ. ಸೊ ಈ ಪ್ರೈಸ್. ಓಕೆ ಸರ್, ಸೂಪರ್. ಕೊನೆಯದಾಗಿ ನಮ್ ವೀಕ್ಷಕರಿಗೆ ನೀವೇನಾದ್ರೂ ಹೇಳೋದಿದೆಯಾ ಸರ್? ಮ್ಯಾಮ್ ವೀಕ್ಷಕರಿಗೆ ಹೇಳೋದು ಏನೂ ಇಲ್ಲ, ಎಲ್ಲ ವೀಕ್ಷಕರು ತುಂಬಾ ಬುದ್ಧಿವಂತರು, ಎಲ್ಲ ಹುಡ್ಕೊಂಡು ಎಲ್ಲ ಆನ್ಲೈನ್ ಸರ್ಚ್ ಮಾಡ್ತಾರೆ. ನೀವು ನೆರಳು ಫಾರ್ಮ್ಸ್ ಅಥವಾ ಸ್ಯಾಂಡಲ್ ವ್ಯಾಲಿ ಪ್ರಾಜೆಕ್ಟ್ ಅಂತ ನೀವು ಆನ್ಲೈನ್ ಅಲ್ಲಿ ನೀವೇ ಸರ್ಚ್ ಮಾಡ್ಬೋದು. ಅಥವಾ ನಮ್ಮ ಹಳೆ ಪ್ರಾಪರ್ಟೀಸು, ನಮ್ಮ ರಿವ್ಯೂಸು ನೀವು ಆನ್ಲೈನ್ ಅಲ್ಲಿ ನೋಡ್ಬೋದು. ನೀವೇನಾದ್ರೂ ಒಂದು ಅಗ್ರಿಕಲ್ಚರ್ ಲ್ಯಾಂಡ್, ಒಂದು ಪ್ರಾಪರ್ಟಿ ತಗೊಬೇಕು, ಒಂದು ಇನ್ವೆಸ್ಟ್ಮೆಂಟ್ ಅಂತ, ಅಂಡ್ ಒಂದು ನಿಮ್ಮ ಮಕ್ಕಳಿಗೆ ಒಂದು ಭವಿಷ್ಯಕ್ಕಾಗಿ ಒಂದು ಪ್ಲಾಟ್ ಏನೋ ತಗೊಬೇಕು ಅನ್ನೋದೇನಾದಿದ್ರೆ 100% ನೀವು ಸ್ಯಾಂಡಲ್ ವ್ಯಾಲಿ ವಿಸಿಟ್ ಮಾಡ್ಬೋದು. ಆಸ್ ಎ ರಿಟರ್ನ್ಸ್, ಒಂದು ರಿಟೈರ್ಮೆಂಟ್ ಪ್ಲಾನ್, ಒಂದು ವೀಕೆಂಡ್ ರಿಟ್ರೀಟ್, ಅಂಡ್ ನಿಮ್ಗೆ ರೆಡ್ ಸ್ಯಾಂಡಲ್ವುಡ್ ಈ ರೀತಿ ಏನಾದ್ರು ಎಲ್ಲ ಕನ್ಸಿರ್ತಲ್ಲ, ವ್ಯವಸಾಯ, ಅಗ್ರಿಕಲ್ಚರ್ ಅದೆಲ್ಲ ಮಾಡೋದಕ್ಕೆ ನಾವಿದೀವಿ, ಜೊತೆಲಿ ಮಾಡ್ಬೋದು. ಸೊ ಒಂದು ಫಾರ್ಮ್ ಲೈಫ್ ನ ಲೀಡ್ ಮಾಡೋದಕ್ಕೆ ಯಾರ್ಯಾರೆಲ್ಲ ರೆಡಿ ಇದ್ದೀರಾ, ಯಾರ್ಯಾರಿಗೆಲ್ಲ ಬೇಕು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ ಫ್ರೆಂಡ್ಸ್, ಇಲ್ಲಿವರೆಗೂ ಮಿಥುನ್ ಸರ್ ತುಂಬಾನೇ ಚೆನ್ನಾಗಿ ಡೀಟೇಲ್ಸ್ ನ ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದ್ರು ನಿಮ್ಗೆ ಬೇಕಿತ್ತು ಅಂದ್ರೆ ಡಿಸ್ಪ್ಲೇ ಮೇಲೆ ಕಾಣೋ ನಂಬರ್ಗೆ ಕಾಲ್ ಮಾಡಿ ಆದಷ್ಟು ನೀವು ಫ್ಯಾಮಿಲಿ ಜೊತೆ ಬಂದು ಒಂದ್ಸರಿ ಫಾರ್ಮ್ ಲ್ಯಾಂಡ್ ನ ವಿಸಿಟ್ ಮಾಡಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು.